Good morning, students. We are discussing chapter 4, Animal Kingdom. In the previous two classes, we studied 3 phylums, Porifera, Coelenterata and Ctenophora. We studied characteristic features of animals present in that 3 phylums. ನಾವು ಹಿಂದಿನ ತರಗತಿಗಳಲ್ಲಿ 3 ವಂಶಗಳ ಬಗ್ಗೆ ಕಲಿತಿದ್ದೇವೆ. ಮೊದಲನೆಯದು ಸ್ಪಂಜು ಪ್ರಾಣಿಗಳು, ಎರಡನೆಯದು ಕುಟುಕು ಗಣವಂತಗಳು, ಮೂರನೆಯದು ಟೀನೋಫೋರಾ. ಈ 3 ವಂಶಗಳ ಬಗ್ಗೆ ಅಥವಾ ಫೈಲಮ್ಗಳ ಬಗ್ಗೆ ನಾವು ಹಿಂದಿನ ತರಗತಿಗಳಲ್ಲಿ ಕಲಿತಿದ್ದೇವೆ. ಲೆಟ್ಸ್ ಕಂಟಿನ್ಯೂ ದ್ಯಾಟ್ ಸೀರೀಸ್ and today we will learn some other phylums. Let's begin with the Platyhelminthes. Phylum Platyhelminthes. Platy means flat. Helminthes means worm. Platyhelminthes means flat worms. Their body is dorsoventrally flattened. It is flat like this. That is why they are known as Platyhelminthes. ಇವುಗಳು ಚಪ್ಪಟೆ ಹುಳುಗಳು, ಅಂದರೆ ಅವುಗಳ ದೇಹವು ಚಪ್ಪಟೆಯಾಗಿದೆ, ಅದಕ್ಕೆ ಅವುಗಳನ್ನು ಚಪ್ಪಟೆ ಹುಳುಗಳು ಅಂತ ಹೇಳಿ ಕರೀತಾರೆ. ಈಗ ಇವುಗಳ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸನ್ನು ನಾವು ಕಲಿತಾ ಇದ್ದೇವೆ, ಅವುಗಳ ಗುಣಲಕ್ಷಣಗಳನ್ನು ನಾವು ಕಲಿತಾ ಇದ್ದೇವೆ. ಇದರಲ್ಲಿ ಮೊದಲನೆಯದಾಗಿ ನಾನು ಹಿಂದೆ ಹೇಳಿದ ಹಾಗೆ ಒಂದು ನಿಯಮಾನುಸಾರವಾಗಿ ನಾವು ಅದಕ್ಕೆ ಹೋದಾಗ ನಮಗೆ ಅದನ್ನು ಕಲಿಯುವಿಕೆ ಸುಲಭವಾಗುತ್ತೆ. ಸೊ ನಾವು ಆ ನಿಯಮವನ್ನೇ ಫಾಲೋ ಮಾಡೋಣ. ಲೆಟ್ಸ್ ಬಿಗಿನ್ ವಿತ್ ಇಟ್ಸ್ ಹ್ಯಾಬಿಟ್ಯಾಟ್. ವೇರ್ ಡು ದೇ ಲಿವ್? ಯೂಶುವಲಿ ದೀಸ್ ಪ್ಲಾಟಿಹೆಲ್ಮಿಂಥೆಸ್ ಲಿವ್ ಇನ್ ಎಕ್ವಾಟಿಕ್ ಕಂಡೀಷನ್. ಅವುಗಳು ಹೆಚ್ಚಾಗಿ ನೀರಿನಲ್ಲಿ ಇರ್ತವೆ. ದೇ ಮೇ ಬಿ ಮೆರೈನ್, ಫ್ರೆಶ್ ವಾಟರ್ ಆರ್ ಯೂಶುವಲಿ ದೇ ಆರ್ ಪ್ರೆಸೆಂಟ್ ಇನ್ ಮಾಯ್ಸ್ಟ್ ಹ್ಯಾಬಿಟ್ಯಾಟ್. ಅದು ಎಕ್ವಾಟಿಕ್ ಕಂಡೀಷನಲ್ಲಿರುತ್ತೆ, ಅದರಲ್ಲಿ ಹೆಚ್ಚಾಗಿ ಮಾಯ್ಸ್ಟ್ ಹ್ಯಾಬಿಟ್ಯಾಟಲ್ಲಿ ಅವುಗಳು ಇರ್ತವೆ. ಅದು ಅದರ ಹ್ಯಾಬಿಟ್ಯಾಟ್ ಆಗಿದೆ. ಮುಂದೆ ಹೋದಾಗ ಅದರ ಹ್ಯಾಬಿಟನ್ನು ನೋಡುವ. ಹ್ಯಾಬಿಟ್ ಹೇಗಿರುತ್ತೆ? ಹ್ಯಾಬಿಟ್ ಅಂತ ಹೇಳಿದರೆ ಇವುಗಳು ಹೆಚ್ಚಿನವುಗಳು ಪ್ಯಾರಸೈಟ್ಗಳಾಗಿರ್ತವೆ, ಇನ್ನು ಕೆಲವು ಫ್ರೀ ಲಿವಿಂಗ್ ಆಗಿರ್ತವೆ. ಕೆಲವು ಸ್ವತಂತ್ರ ಜೀವಿಗಳು, ಸಮ್ ಆರ್ ಫ್ರೀ ಲಿವಿಂಗ್, ಸಮ್ ಆರ್ ಪ್ಯಾರಸೈಟ್ಸ್. ಕೆಲವೊಂದು ಸ್ವತಂತ್ರ ಜೀವಿಗಳು, ಕೆಲವೊಂದು ಪ್ಯಾರಸೈಟ್ಸ್. ಪ್ಯಾರಸೈಟ್ ಅಂದರೆ ಏನು? ಅವುಗಳು ಪರಾವಲಂಬಿಗಳು. ಅವುಗಳು ಇತರ ಜೀವಿಗಳ ದೇಹದ ಒಳಗಡೆ ಅಥವಾ ದೇಹದ ಹೊರಗಡೆ ಕೂತ್ಕೊಂಡು ಆ ಜೀವಿಯ ದೇಹದಲ್ಲಿರುವಂತಹ ಯಾವುದಾದ್ರೂ ದ್ರವ್ಯವನ್ನು ಅಥವಾ ದೇಹದಲ್ಲಿರುವಂತಹ ಟಿಶ್ಯೂವನ್ನು ಹಿಡಿದುಕೊಂಡು ಅಥವಾ ಅದನ್ನು ಅಬ್ಸಾರ್ವ್ ಮಾಡಿಕೊಂಡು ಬದುಕುತ್ತವೆ. ಅಂತಹ ಜೀವಿಗಳನ್ನು ನಾವು ಪರಾವಲಂಬಿಗಳು ಅಂತ ಹೇಳಿ ಕರಿತೇವೆ. ಈಗ ಇಲ್ಲಿ ಈ ಜೀವಿಗಳು ಅಂದರೆ ಪ್ಲಾಟಿಹೆಲ್ಮಿಂಥೆಸ್, ದೇ ಆರ್ ಪ್ಯಾರಸೈಟ್ಸ್, ಸಮ್ ಆರ್ ಪ್ಯಾರಸೈಟ್ಸ್ ಆ್ಯಂಡ್ ದೀಸ್ ಪ್ಯಾರಸೈಟ್ಸ್ ಲಿವ್ ಇನ್ಸೈಡ್ ದ ಬಾಡಿ ಆಫ್ organisms. They are endoparasites. The parasites which live inside the body are called endoparasites. ಇಲ್ಲಿ ಈ ಜೀವಿಗಳು ದೇಹದ ಒಳಗಡೆ ಇರ್ತವೆ, ಅದರಿಂದಾಗಿ ನಾವು ಅದನ್ನು ಎಂಡೋಪ್ಯಾರಸೈಟ್ಸ್ ಅಂತ ಹೇಳ್ತೇವೆ. ಅವುಗಳು ದೇಹದ ಒಳಗಡೆ ಇರ್ತವೆ. ಮುಂದೆ ಹ್ಯಾಬಿಟ್ ಆಯಿತು. ಮುಂದೆ ಅವುಗಳ ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಬರುವ. ಈಗ ಮೊದಲನೇದಾಗಿ ದೇ ಹ್ಯಾವ್ ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್. ಹಿಯರ್ ಟಿಶ್ಯೂಸ್, ಡಿಫರೆಂಟ್ ಟಿಶ್ಯೂಸ್ ಜಾಯಿನ್ ಟುಗೆದರ್ ಟು ಫಾರ್ಮ್ ಆರ್ಗನ್ಸ್. ಅವುಗಳು ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅನ್ನು ತೋರಿಸ್ತವೆ. ನೆಕ್ಸ್ಟ್ ಸಿಮೆಟ್ರಿಗೆ ಬರುವ. ದೇ ಆರ್ ಹ್ಯಾವಿಂಗ್ ಬಯಲಾಟ್ರಲ್ ಸಿಮೆಟ್ರಿಕಲ್ ಬಾಡಿ. ಅವುಗಳು ಬಯಲಾಟ್ರಲ್ ಸಿಮೆಟ್ರಿಕಲ್ ಅಂತ ಹೇಳಿದರೆ ದೇಹವನ್ನು ನಡುವಲ್ಲಿ ಕಟ್ ಮಾಡಿದಾಗ ಮಾತ್ರ 2 ಈಕ್ವಲ್ ಹಾವ್ಸ್ ಬರುತ್ತೆ. ನಡುವಲ್ಲಿ ಕಟ್ ಮಾಡಿದಾಗ ಮಾತ್ರ 2 ಈಕ್ವಲ್ ಹಾವ್ಸ್ ಬರುತ್ತೆ. ಅವುಗಳು ಬಯಲಾಟ್ರಲಿ ಸಿಮೆಟ್ರಿಕಲ್ ಆರ್ಗ್ಯಾನಿಸಮ್ಸ್. ನೆಕ್ಸ್ಟ್ ಅವುಗಳ ಜರ್ಮ್ ಲೇಯರ್ಸ್ನ ಬಗ್ಗೆ ಹೇಳೋದಾದರೆ ದೇ ಆರ್ ಟ್ರಿಪ್ಲೋಬ್ಲಾಸ್ಟಿಕ್.
ಅಂದರೆ ಅವುಗಳಲ್ಲಿ 3 ಪದರಗಳು ಇರ್ತವೆ. ದೇ ಕಂಟೈನ್ 3 germ layers, ectoderm, endoderm and middle one more layer, that is mesoderm. So 3 germ layers are present. They are triploblastic. ಅವುಗಳು ಮುಪ್ಪದರದ ಪ್ರಾಣಿಗಳು. ಮುಂದೆ ಸೀಲೋಮ್ ಇದೆಯಾ ಇಲ್ವಾ? ಇಲ್ಲ, ಇಲ್ಲಿ ಸೀಲೋಮ್ ಇರುವುದಿಲ್ಲ. ಯಾಕೆ ಸೀಲೋಮ್ ಇರುವುದಿಲ್ಲ ಅಂತ ಹೇಳಿ ನೀವು ಕೇಳಬಹುದು. ಇಲ್ಲಿ ನೋಡಿ, ಹೊರಗಡೆ ಇದು ಬಾಡಿ ವಾಲ್, ಇದು ಬಾಡಿ ವಾಲ್ ಹೊರಗಡೆ, ಇದು ಗಟ್ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್. ಅದರ ನಡುವಲ್ಲಿ ಇಲ್ಲಿ ಮೀಸೋಡರ್ಮ್ ಇರುತ್ತೆ. ಆದರೆ ಮೀಸೋಡರ್ಮ್ ಹೇಗಿರುತ್ತೆ ಅಂತ ಹೇಳಿದರೆ ಅವುಗಳು ಸೆಲ್ಸ್ಗಳು ಫುಲ್ಲಿ ಅರೇಂಜ್ ಆಗಿರುತ್ತೆ. ಯಾವುದೇ ಜಾಗ ಇರುವುದಿಲ್ಲ ಇಲ್ಲಿ. ನೋ ಪ್ಲೇಸ್ ಇಸ್ ಪ್ರೆಸೆಂಟ್ ಹಿಯರ್. ದೇಹಾಂತರಾವಕಾಶ ಇಲ್ಲಿ ಇರುವುದಿಲ್ಲ. ನೋ ಪ್ಲೇಸ್ ಇಸ್ ಪ್ರೆಸೆಂಟ್ ಹಿಯರ್. ಆ್ಯಂಡ್ ದೀಸ್ cells are there, no, they are called parenchyma cells, actually mesodermal cells. They are modified into parenchyma cells. They present in the space. ಆ ಜಾಗದಲ್ಲಿ parenchyma cellsಗಳು ಇರ್ತವೆ. ಆದ್ದರಿಂದಾಗಿ ಇಲ್ಲಿ ಯಾವುದೇ ದೇಹಾಂತರಾವಕಾಶ ಅಥವಾ no coelom is present here. Okay, so coelom is absent. That means what? They are acoelomates. They are acoelomates. Acoelomates. Okay, so the fundamental characteristics are over. Next, let's study its external characteristics, external structures. In case of platyhelminthes, especially in parasites, outside the body, a thick cuticle is present. ದೇಹದ ಚರ್ಮ ಇರುತ್ತಲ್ಲ, ಅದರ ಹೊರಗಡೆ ಒಂದು ಗಟ್ಟಿಯಾದ ಪದರ ಇರುತ್ತೆ, ಕ್ಯೂಟಿಕಲ್ ಅಂತ ಹೇಳ್ತಾರೆ. ಪ್ಯಾರಾಸೈಟ್ಗಳಲ್ಲಿ ಈ ಕ್ಯೂಟಿಕಲ್ ಪದರ ಇರುತ್ತೆ. ಯಾಕೆ ಈ ಕ್ಯೂಟಿಕಲ್ ಪದರ ಇರುತ್ತೆ ಅಂತ ಹೇಳಿ ಕೇಳಬಹುದು ನೀವು. ಬಿಕಾಸ್ ದಿಸ್ ಕ್ಯೂಟಿಕಲ್ ಲೇಯರ್ ಇಟ್ ಪ್ರಿವೆಂಟ್ಸ್ ಇಟ್ ಫ್ರಮ್ ಗೆಟಿಂಗ್ ಡೈಜೆಸ್ಟೆಡ್ ಬೈ ದ ಎನ್ಸೈಮ್ಸ್ ಆಫ್ ದ ಹೋಸ್ಟ್. ನಾವು ಹೋಸ್ಟ್ ಎನ್ಸೈಮ್ಸ್, ಹೋಸ್ಟ್ ಅಂದರೆ ಯಾವುದು? ಹೋಸ್ಟ್ ಅಂತ ಹೇಳಿದರೆ ನಾವೆಲ್ಲ ಪ್ರಾಣಿಗಳು. ಯಾವ ಪ್ರಾಣಿಗಳ ದೇಹದ ಒಳಗಡೆ ಈ ಪ್ಲಾಟಿಹೆಲ್ಮಿಂಥೆಸ್ ಇರುತ್ತೋ ಅವುಗಳನ್ನು ನಾವು ಹೋಸ್ಟ್ ಅಂತ ಹೇಳ್ತೇವೆ. ಓಕೆ, ಅವುಗಳು ಹ್ಯೂಮನ್ ಬೀಯಿಂಗ್ಸ್ ಆಗಿರ್ಬೋದು ಅಥವಾ ಬೇರೆ ಪ್ರಾಣಿಗಳಾಗಿರ್ಬೋದು. ಅವುಗಳ ದೇಹದ ಒಳಗಡೆ ಈ ಪ್ಲಾಟಿಹೆಲ್ಮಿಂಥೆಸ್ ಇದ್ದಾಗ ನಾವು ಅದನ್ನು ಯಾವ ಪ್ರಾಣಿಯ ದೇಹದ ಒಳಗಡೆ ಇರುತ್ತಾ ಆ ಪ್ರಾಣಿಯನ್ನು ನಾವು ಹೋಸ್ಟ್ ಅಂತ ಹೇಳ್ತೇವೆ. ಈಗ ಈ ಹೋಸ್ಟಿನ ದೇಹದಲ್ಲಿರುವಂತಹ ಕೆಲವು ಕಿಣ್ವಗಳು ಅಥವಾ ಹೋಸ್ಟಿನ ದೇಹದಲ್ಲಿರುವಂತಹ ಎನ್ಸೈಮ್ಗಳು ಈ ಯಾವುದೇ ಒಂದು ಜೀವಿ ನಮ್ಮ ದೇಹದ ಒಳಗೆ ಎಂಟ್ರಿ ಆಗಲಿ, ಆ ಜೀವಿಯನ್ನು ನಮ್ಮ ದೇಹದ ಒಳಗಿರುವಂತಹ ಕಿಣ್ವಗಳು ಡೈಜೆಸ್ಟ್ ಮಾಡಿಬಿಡ್ತವೆ, ಅವುಗಳನ್ನು ಸಾಯಿಸಿಬಿಡ್ತವೆ. ಅದಕ್ಕೆ ಈ ಪ್ಲಾಟಿಹೆಲ್ಮಿಂಥೆಸ್ಗಳು ಎಂಡೋಪ್ಯಾರಾಸೈಟ್ಸ್ ಏನು ಮಾಡ್ತವೆ ಅಂತ ಹೇಳಿದರೆ ಅವುಗಳ ದೇಹದ ಹೊರಗಡೆ ಒಂದು ಗಟ್ಟಿಯಾದ ಪದರವನ್ನು ಮಾಡ್ಕೊಳ್ತವೆ. ಅದನ್ನು ಕ್ಯೂಟಿಕಲ್ ಅಂತ ಹೇಳ್ತೇವೆ. ಈ ಕ್ಯೂಟಿಕಲ್ ಇದ್ದಾಗ ಈ ಪ್ಯಾರಾಸೈಟ್ಗಳು ನಮ್ಮ ದೇಹದ ಒಳಗಡೆ ಹೋದರೂ ಕೂಡ ಅವುಗಳು ಡೈಜೆಸ್ಟ್ ಆಗುವುದಿಲ್ಲ. ಅವುಗಳು ಯಾವುದೇ ಎನ್ಸೈಮ್ನಿಂದ ಡೈಜೆಸ್ಟ್ ಆಗುವುದಿಲ್ಲ, ಯಾವುದೇ ಎನ್ಸೈಮ್ನಿಂದ ಅವುಗಳು ಡಿಸ್ಟ್ರಾಯ್ ಆಗುವುದಿಲ್ಲ. ಯಾಕೆ ಹೇಳಿದರೆ ಅಂತಹ ಗಟ್ಟಿಯಾದ ಕ್ಯೂಟಿಕಲ್ ಪದರ ಇರುತ್ತೆ. ಸೊ ಸಚ್ ಕ್ಯೂಟಿಕಲ್ ಲೇಯರ್ ಈಸ್ ಪ್ರೆಸೆಂಟ್ ಇನ್ ಸಮ್ ಪ್ಲಾಟಿಹೆಲ್ಮಿಂಥೆಸ್, ಎಸ್ಪೆಷಲಿ ಇನ್ ಎಂಡೋಪ್ಯಾರಾಸೈಟ್ಸ್. ನೆಕ್ಸ್ಟ್, ಇನ್ ಕೇಸ್ ಆಫ್ ಪ್ಯಾರಾಸೈಟ್ಸ್, one more structure is present. I am drawing the diagram of tapeworm. In case of tapeworm, around the mouth 2 layers of hooks are present and 4 suckers are present. ಇನ್ ಕೇಸ್ ಆಫ್ ಟೇಪ್ವರ್ಮ್ಗಳಲ್ಲಿ 2 ಮೇಲ್ಗಡೆ ಮೌತಿನ ಹತ್ತಿರ 2 ಲೇಯರ್ ಹುಕ್ಸ್ ಇರುತ್ತೆ. ಅದನ್ನು ಹುಕ್ಸ್ ರೀತಿಯ ಸ್ಟ್ರಕ್ಚರ್ಸ್ಗಳು ಇರ್ತವೆ. ಅದನ್ನು ಕಾರಲು ಹುಳು ಹೇಳ್ತಾರೆ ಇದನ್ನು ಕನ್ನಡದಲ್ಲಿ. ಆಮೇಲೆ ಇದರ ಕೆಳಗಡೆ 4 ಸಕ್ಕರ್ಸ್ ಆರ್ ಪ್ರೆಸೆಂಟ್. 1, 2, 3 ಆಚೆ ಕಡೆ 4 ಸಕ್ಕರ್ಸ್ ಆರ್ ಪ್ರೆಸೆಂಟ್. Along with that, in some other endoparasites like liver fluke, ನಾನು ಲಿವರ್ ಫ್ಲೂಕ್ನ ಡಯಾಗ್ರಾಮ್ ಮಾಡಿದರೆ, in case of liver fluke, it contains mouth. Around the mouth suckers are present. This is called sucker. ಇದು ಒಂದು sucker.
and on the ventral side another sucker is present. So around the mouth one sucker is present, on the ventral side another sucker is present. These suckers are as well as hooks are helping these parasites in attachment. ಈ ಪ್ಯಾರಾಸೈಟ್ಗಳಿಗೆ ಹೋಸ್ಟಿನ ಬಾಡಿಗೆ ಅಟ್ಯಾಚ್ ಆಗಲಿಕ್ಕೆ, ಹೋಸ್ಟ್ ಅಂತ ಹೇಳಿದರೆ ಯಾವುದು, ಯಾವ ದೇಹದ ಒಳಗಡೆ ಈ ಪ್ಯಾರಾಸೈಟ್ ಇರುತ್ತವೋ ಅದನ್ನು ಹೋಸ್ಟ್ ಅಂತ ಹೇಳ್ತೇವೆ. ಈ ಹೋಸ್ಟಿನ ಬಾಡಿ ಒಳಗೆ ಅಟ್ಯಾಚ್ ಆಗಲಿಕ್ಕೆ ಈ ಸಕ್ಕರ್ಸ್ ಮತ್ತು ಹುಕ್ಸ್ಗಳು ಈ ಪ್ರಾಣಿಗಳಲ್ಲಿ ಇರ್ತವೆ. ದೇ ಕಂಟೇನ್ ಹುಕ್ಸ್ ಆಸ್ ವೆಲ್ ಆಸ್ ಸಕ್ಕರ್ಸ್. ದಟ್ ಮೀನ್ಸ್ ದ ಫಂಕ್ಷನ್ ಆಫ್ ಸಕ್ಕರ್ಸ್ ಈಸ್, ಸಕ್ಕರ್ಸ್ನ ಫಂಕ್ಷನ್ ಇಂತ ಅಟ್ಯಾಚ್ಮೆಂಟ್, ಹುಕ್ಸಿನ ಫಂಕ್ಷನ್ ಇಂತ ಅಟ್ಯಾಚ್ಮೆಂಟ್. So suckers and hooks help in attachment. So these are external structures of these animals. Now let's move on to the internal structure. ಇಂಟರ್ನಲ್ ಸ್ಟ್ರಕ್ಚರ್ನ ಬಗ್ಗೆ ಮಾತಾಡುವಾಗ ನಾವು ಏನು ಮಾತಾಡ್ತೇವೆ, ನಾವು ಅದರ ಸಿಸ್ಟಮ್ಗಳು, ಅದರ ಫಂಕ್ಷನ್ಗಳ ಬಗ್ಗೆ ಮಾತಾಡ್ತೇವೆ. Now let's study the digestive system. Digestive system. How the digestive system is present here. In case of liver fluke, I am drawing the diagram of liver fluke here, as well as in case of another flatworm, free living flatworm, that is a planaria. Here the digestive system is like this. ಇದು ನಾನು ಲಿವರ್ ಫ್ಲೂಕ್ನ ಡಯಾಗ್ರಾಮ್ ಮಾಡ್ತಾ ಇದ್ದೇನೆ. ಪ್ಲನೇರಿಯಾದ ಡಯಾಗ್ರಾಮ್ ಮಾಡೋದಾದರೆ, ಪ್ಲನೇರಿಯಾದಲ್ಲಿ ಮೌತ್ ಇಲ್ಲಿ ವೆಂಟ್ರಲ್ನ ಕೆಳಗಡೆ ಸ್ವಲ್ಪ ಕೆಳಗಡೆ ಇರುತ್ತೆ. ಇದು ಮೌತ್ ಆದರೆ ದಿಸ್ ಈಸ್ ಮೌತ್ ಆ್ಯಂಡ್ ದಿಸ್ ಈಸ್ ಇವರ್ಟೆಡ್ ಫ್ಯಾರಿಂಗ್ಸ್, ಫ್ಯಾರಿಂಗ್ಸ್ ಹೊರಗೆ ಬಂದಂಥ ಫ್ಯಾರಿಂಗ್ಸ್ ಹೀಗಿರುತ್ತೆ. ಆ್ಯಂಡ್ ಡೈಜೆಸ್ಟ್ ಸಿಸ್ಟಮ್ ಈಸ್ ಆಲ್ಸೋ ಬ್ರಾಂಚ್ಡ್ ಲೈಕ್ ದಿಸ್, ಹೀಗಿರುತ್ತೆ. ದಟ್ ಈಸ್ ಆಫ್ ಪ್ಲನೇರಿಯಾ. ಓಕೆ, ಇನ್ ಕೇಸ್ ಆಫ್ ಪ್ಲಾಟಿಹೆಲ್ಮಿಂಥಸ್ digestive system is branched. It is branched like this. Mouth is present. Mouth is present, but anus is absent. That means digestive system is incomplete here. ಇಲ್ಲಿ digestive system incomplete ಆಗಿದೆ. Digestive system highly branched ಆಗಿದೆ. It is highly branched. ಯಾಕಪ್ಪ ಬ್ರಾಂಚ್ ಆಗಿದೆ ಇಲ್ಲಿ? ವೈ ಇಟ್ ಈಸ್ ಸೋ ಮಚ್ ಬ್ರಾಂಚ್ಡ್? ಬಿಕಾಸ್ ಇಟ್ ಹೆಲ್ಪ್ಸ್ ಇನ್ ಡಿಸ್ಟ್ರಿಬ್ಯೂಷನ್ ಆಫ್ ಡೈಜೆಸ್ಟೆಡ್ ಫುಡ್ ಟು ಆಲ್ ಪಾರ್ಟ್ಸ್ ಆಫ್ ದ ಬಾಡಿ. ದೇಹದ ಎಲ್ಲ ಭಾಗಗಳಿಗೆ ಡೈಜೆಸ್ಟ್ ಆದಂತಹ, ಜೀರ್ಣಕ್ರಿಯೆ ಆದಂತಹ ಫುಡ್ಡನ್ನು ಸಪ್ಲೈ ಮಾಡಲಿಕ್ಕೆ ಇಲ್ಲಿ ಡೈಜೆಸ್ಟ್ ಸಿಸ್ಟಮ್ ಈಸ್ ಹೈಲಿ ಬ್ರಾಂಚ್ಡ್ ಇಟ್ ಸೀಮ್ಸ್. ಸೊ ಡೈಜೆಸ್ಟ್ ಸಿಸ್ಟಮ್ ಈಸ್ ಬ್ರಾಂಚ್ಡ್ ಇನ್ ಪ್ಲನೇರಿಯಾ ಆಸ್ ವೆಲ್ ಆಸ್ ಇನ್ ಕೇಸ್ ಆಫ್ ಲಿವರ್ ಫ್ಲೂಕ್. ನೌ ಡು ಯು ನೋ, ಇನ್ ಕೇಸ್ ಆಫ್ ಟೇಪ್ವರ್ಮ್ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಆಬ್ಸೆಂಟ್. ಆದರೆ ಟೇಪ್ ವರ್ಮ್ಗಳಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲವೇ ಇಲ್ಲ, ಅದು ಆಬ್ಸೆಂಟ್ ಆಗಿರುತ್ತೆ. ಮೌತ್ ಇರುತ್ತೆ, ಮೌತ್ ಈಸ್ ಪ್ರೆಸೆಂಟ್, ಬಟ್ ಎಂಟೈರ್ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಆಬ್ಸೆಂಟ್ ಇನ್ ದ ಟೇಪ್ವರ್ಮ್. ವೈ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಆಬ್ಸೆಂಟ್ ಇನ್ ದ ಟೇಪ್ವರ್ಮ್? ಬಿಕಾಸ್ ಟೇಪ್ವರ್ಮ್ಸ್ ಲಿವ್ ಇನ್ ಸ್ಮಾಲ್ ಇಂಟೆಸ್ಟೈನ್ and they absorb already digested food from their body. ದೇಹದ ಸರ್ಫೇಸ್ನಿಂದ, ಬಾಡಿ ಸರ್ಫೇಸ್ನಿಂದ ಅವುಗಳು ಆಲ್ರೆಡಿ ಡೈಜೆಸ್ಟ್ ಆದಂತಹ ಫುಡ್ ಎಲ್ಲಿರುತ್ತೆ? ಇಂಟೆಸ್ಟೈನಲ್ಲಿರುತ್ತೆ. ಕರುಳಿನಲ್ಲಿ ಫುಡ್ಡು ಡೈಜೆಸ್ಟ್ ಆಗಿ ಅಲ್ಲಿರುತ್ತೆ. ಆ ಡೈಜೆಸ್ಟ್ ಆದಂತಹ ಫುಡ್ಡನ್ನು, ಕಂಪ್ಲೀಟಾಗಿ ಜೀರ್ಣಕ್ರಿಯೆ ಆದಂತಹ ಫುಡ್ಡನ್ನು ಡೈರೆಕ್ಟಾಗಿ ಈ ಟೇಪ್ ವರ್ಮ್ಗಳು ಅಬ್ಸಾರ್ಬ್ ಮಾಡ್ಕೊಳ್ತವೆ. ಅವುಗಳಿಗೆ ಯಾವುದೇ ಡೈಜೆಸ್ಟಿವ್ ಸಿಸ್ಟಮ್ನ ಅವಶ್ಯಕತೆ ಇಲ್ಲ. ಯಾಕಿರುತ್ತೆ? ಯಾಕೆ ಹೇಳಿದರೆ ಆಲ್ರೆಡಿ ಡೈಜೆಸ್ಟೆಡ್ ಫುಡ್ ಅದರ ಒಳಗೆ ಎಂಟ್ರಿ ಆಗುತ್ತೆ. ಆದ್ದರಿಂದಾಗಿ ಡೈಜೆಸ್ಟಿವ್ ಸಿಸ್ಟಮ್ನ ಅವಶ್ಯಕತೆ ಅವುಗಳಿಗೆ ಇರುವುದಿಲ್ಲ. ನೋ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಪ್ರೆಸೆಂಟ್ ಇನ್ tapeworm. Okay, so that is about digestive system. Next, let's study the excretory system. In case of platyhelminthes, excretory system contains one type of cells called flame cells or solenocytes. ಇವುಗಳನ್ನು ಫ್ಲೇಮ್ ಸೆಲ್ಸ್ ಅಥವಾ ಸೊಲೆನೋಸೈಟ್ಸ್ ಅಂತ ಹೇಳ್ತಾರೆ. ದೀಸ್ ಆರ್ ಈಚ್ ಸೆಲ್, ಪ್ರತಿಯೊಂದು ಸೆಲ್ ಫ್ಲೇಮ್ ಸೆಲ್, ಅದು ಸೊಲೆನೋಸೈಟ್. ಅದರ ಸ್ಟ್ರಕ್ಚರ್ ಹೇಗಿರುತ್ತೆ? ಈಚ್ ಸೆಲ್ ಹ್ಯಾಸ್ ದಿಸ್ ಟೈಪ್ ಆಫ್ ಸ್ಟ್ರಕ್ಚರ್. ಸೊ ಫ್ಲೇಮ್ ಸೆಲ್ ಕಂಟೇನ್ಸ್ a nucleus, tuft of cilia,
a duct which forms protonephridia. ಈಗ ಇದರ ಫಂಕ್ಷನ್ ಏನು ಅಂತೇಳಿ ನೀವು ಕೇಳ್ಬೋದು. ಇದರ ಫಂಕ್ಷನ್ osmoregulation and excretion. Its main function is osmoregulation and excretion. What is excretion? Excretion ಅಂತ ಹೇಳಿದ್ರೆ nitrogenous waste materials produced in the body are eliminated out. That process is called excretion. ದೇಹದಲ್ಲಿ ಸಾರಜನಕಯುಕ್ತವಾದಂತಹ ಕೆಲವು ವೇಸ್ಟ್ ಮೆಟೀರಿಯಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಅದನ್ನು ಮೆಟಬಾಲಿಕ್ ವೇಸ್ಟ್ ಅಂತ ಹೇಳ್ತಾರೆ. ಆ ಮೆಟಬಾಲಿಕ್ ವೇಸ್ಟ್ ಸಾರಜನಕವನ್ನು ಹೊಂದಿರುತ್ತೆ. ಆ ಸಾರಜನಕವನ್ನು ಹೊಂದಿರುವಂತಹ ಈ ಮೆಟಬಾಲಿಕ್ ವೇಸ್ಟ್ ದೇಹದ ಹೊರಗಡೆ ಹಾಕುವುದಕ್ಕೆ ನಾವು ವಿಸರ್ಜನೆ ಅಂತ ಹೇಳ್ತೇವೆ. ಅದಕ್ಕೆ ವಿಸರ್ಜನೆ ಅಂತ ಹೇಳ್ತಾರೆ. ಈಗ ಈ ಇಟ್ಸ್ ಕಾಲ್ಡ್ ಎಕ್ಸ್ಕ್ರಿಷನ್ ಅಂತ ಹೇಳ್ತಾರೆ. ಈಗ ಅದರ ಒಟ್ಟಿಗೆ ಇಲ್ಲಿ ಆಸ್ಮೋರೆಗ್ಯುಲೇಷನ್ ಅಂತ ಹೇಳುವ ಇನ್ನೊಂದು ವರ್ಡ್ ಇದೆ. ಆಸ್ಮೋರೆಗ್ಯುಲೇಷನ್ ಅಂತ ಹೇಳಿದ್ರೆ ಏನು? ಆಸ್ಮೋರೆಗ್ಯುಲೇಷನ್ ಅಂತ ಹೇಳಿದ್ರೆ ದೇಹದಲ್ಲಿರುವಂತಹ ನೀರಿನ ಪ್ರಮಾಣವನ್ನು ನಿಯಂತ್ರಿಸುವುದು. ದೇಹದಲ್ಲಿ ನೀರು ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಇರಬೇಕು. ಸೊ ಅದನ್ನು ನಿಯಂತ್ರಿಸುವುದು, ಪ್ಲಸ್ ಅದರ ಒಟ್ಟಿಗೆ ದೇಹದಲ್ಲಿರುವಂತಹ ಕೆಲವು ಸಾಲ್ಟ್ಗಳನ್ನು ನಿಯಂತ್ರಿಸುವುದಕ್ಕೆ ನಾವು ಆಸ್ಮೋರೆಗ್ಯುಲೇಷನ್ ಅಂತ ಹೇಳ್ತೇವೆ. ಈ ಆಸ್ಮೋರೆಗ್ಯುಲೇಷನ್ ಮತ್ತು ಎಕ್ಸ್ಕ್ರಿಷನ್ ಮಾಡುವ ಕೆಲಸ ಮಾಡುವಂತಹ ಕೆಲವು ಆರ್ಗನ್ಸ್ಗಳು ದೇಹದಲ್ಲಿ ಇರ್ತವೆ. ಹೆಚ್ಚಿನ ಆರ್ಗನ್ಸ್, ನಮ್ಮ ಕಿಡ್ನಿ ಕೂಡ, ನಮ್ಮ ಕಿಡ್ನಿ ಡಸ್ ಬೋತ್ ದ ಫಂಕ್ಷನ್ಸ್, ದಟ್ ಈಸ್ ಆಸ್ಮೋರೆಗ್ಯುಲೇಷನ್ ಆಸ್ ವೆಲ್ ಆಸ್ ಎಕ್ಸ್ಕ್ರಿಷನ್. ಅದೇ ರೀತಿಯಲ್ಲಿ ಈ ಫ್ಲೇಮ್ ಸೆಲ್ಸ್ಗಳು ಕೂಡ ಎರಡು ಫಂಕ್ಷನ್ ಅನ್ನು ಕೂಡ ಮಾಡ್ತವೆ. ದಟ್ ಈಸ್ ಎಕ್ಸ್ಕ್ರಿಷನ್ ಅನ್ನು ಮಾಡ್ತವೆ, ಆಸ್ಮೋರೆಗ್ಯುಲೇಷನ್ ಅನ್ನು ಕೂಡ ಮಾಡ್ತವೆ. ಆದರೆ ಇಲ್ಲಿ ಹೆಚ್ಚಾಗಿ ಅದು ಆಸ್ಮೋರೆಗ್ಯುಲೇಷನ್ ಮಾಡುತ್ತೆ. ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಹಿಯರ್ ಇಟ್ ಅಬ್ಸಾರ್ಬ್ಸ್ ವಾಟರ್ ಆರ್ ವೇಸ್ಟ್ ಮೆಟೀರಿಯಲ್ಸ್ ಫ್ರಮ್ ದ ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್. ಅಂದರೆ ಸೆಲ್ಸ್ನ ಮಧ್ಯದಲ್ಲಿ ಜಾಗ ಇರುತ್ತಲ್ಲ, ಅದನ್ನು ಇಂಟರ್ಸ್ಟಿಷಿಯಲ್ ಸ್ಪೇಸ್ ಅಂತ ಹೇಳ್ತೇವೆ. ಅದರಲ್ಲಿರುವಂಥ ಫ್ಲೂಯಿಡನ್ನು ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್ ಅಂತ ಹೇಳ್ತಾರೆ. ಸೆಲ್ಸ್ನ ಮಧ್ಯದಲ್ಲಿ ಜಾಗ ಇರುತ್ತಲ್ಲ, ಆ ಜಾಗದಲ್ಲಿ ಫ್ಲೂಯಿಡ್ ಇರುತ್ತೆ. ಆ ಫ್ಲೂಯಿಡನ್ನು ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್ ಅಂತ ಹೇಳ್ತಾರೆ. ಈಗ ಈ ಫ್ಲೇಮ್ ಸೆಲ್ಸ್ಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ, ಈ ಇಂಟರ್ಸ್ಟಿಷಿಯಲ್ ಫ್ಲೂಯಿಡಲ್ಲಿರುವಂತಹ ವೇಸ್ಟ್ ಮೆಟೀರಿಯಲ್ಸನ್ನು ಅಬ್ಸಾರ್ಬ್ ಮಾಡ್ಕೊಳ್ತೇವೆ. ದೇ ಅಬ್ಸಾರ್ಬ್ ದ್ಯಾಮ್. ದೆನ್ ದಿಸ್ ಅಬ್ಸಾರ್ಬ್ಡ್ ಮೆಟೀರಿಯಲ್ಸ್ ವಿಲ್ ಬಿ ಪ್ರೆಸೆಂಟ್ ಹಿಯರ್ ಬೈ ಫ್ಲಿಕರಿಂಗ್ ಮೂಮೆಂಟ್ ಆಫ್ ದ ಸಿಲಿಯಾ ಇಲ್ಲಿರುತ್ತೆ, ಇದರಲ್ಲಿ ಸಿಲಿಯಾ ಇರುತ್ತೆ. ಈ ಸಿಲಿಯಾ ಹೇಗೆ ಮೂವ್ ಆಗುತ್ತೆ ಅಂತ ಹೇಳಿದರೆ, ಫ್ಲಿಕರಿಂಗ್ ಮೂಮೆಂಟ್ ಅಂದರೆ ಬೆಂಕಿಯ ಜ್ವಾಲೆ ಯಾವ ರೀತಿ ಮೂವ್ ಆಗುತ್ತಾ ಅದೇ ರೀತಿಯಲ್ಲಿ ಈ ಸಿಲಿಯಾ ಮೂವ್ ಆಗುತ್ತೆ. ಅದಕ್ಕೆ ಇದನ್ನು ಫ್ಲೇಮ್ ಸೆಲ್ಸ್ ಅಂತ ಹೇಳುವುದು. ಈಗ ಇದು ತನ್ನ ಫ್ಲಿಕರಿಂಗ್ ಮೂಮೆಂಟ್ನ ಮೂಲಕ ಈ ವೇಸ್ಟ್ ಮೆಟೀರಿಯಲ್ಸ್ ಬರುತ್ತಲ್ಲ, ಅದನ್ನೆಲ್ಲ ಕೆಳಗಡೆ ಪಾಸ್ ಮಾಡುತ್ತೆ. ಇಟ್ ಕಮ್ಸ್ ಡೌನ್. ದ ವೇಸ್ಟ್ ಮೆಟೀರಿಯಲ್ಸ್ ಅಲಾಂಗ್ ವಿತ್ ದ ವಾಟರ್ ಕಮ್ ಡೌನ್. ದೆನ್ ಇಟ್ ಪಾಸಸ್ ಥ್ರೂ ದ ಡಕ್ಟ್. ಅದು ಡಕ್ಟಿನ ಮೂಲಕ ಪಾಸ್ ಆಗುತ್ತೆ. ದಿಸ್ ಈಸ್ ದ ಮೆಕ್ಯಾನಿಸಮ್ ಹೌ ಎಕ್ಸ್ಕ್ರಿಷನ್ ಆರ್ ಆಸ್ಮೋರೆಗ್ಯುಲೇಷನ್ ಅಕ್ಕರ್ಸ್ ಇನ್ ದೀಸ್ ಆರ್ಗ್ಯಾನಿಸಮ್ಸ್ ಬೈ ಯೂಸಿಂಗ್ ಫ್ಲೇಮ್ ಸೆಲ್ಸ್. ಈಗ ಇನ್ ಕೇಸ್ ಆಫ್ ಆರ್ಗ್ಯಾನಿಸಮ್ಸ್, ಬೇರೆ ಪ್ಲಾಟಿಹೆಲ್ಮಿಂಥಸಲ್ಲಿ ಈ ಫ್ಲೇಮ್ ಸೆಲ್ಸ್ಗಳಿವೆ. ಅದು ಹೇಗಿರುತ್ತೆ ಅಂತ ಹೇಳಿದರೆ, ದೇಹದ ತುಂಬೆಲ್ಲ ಈ ಫ್ಲೇಮ್ ಸೆಲ್ಸ್ಗಳು ಇರ್ತವೆ. ಇದು ಒಂದು ಫ್ಲೇಮ್ ಸೆಲ್ಸ್ನ ಡಯಾಗ್ರಾಮ್ ನಾನು ಮಾಡಿದ್ದು. ಇಲ್ಲಿ ದೇಹದ ತುಂಬೆಲ್ಲ ಈ ರೀತಿ ಫ್ಲೇಮ್ ಸೆಲ್ಸ್ಗಳಿರುತ್ತವೆ. ಈಚೆ ಕಡೆ ಫ್ಲೇಮ್ ಸೆಲ್ಸ್ ಆರ್ ಪ್ರೆಸೆಂಟ್. Now these flame cells absorb the waste materials as well as water. Then they pass outside through the pore. ಇದನ್ನು ಎಕ್ಸ್ಕ್ರಿಟರಿ ಪೋರ್, ದೇಹದ ಸೈಡಿನಿಂದ ಎಕ್ಸ್ಕ್ರಿಟರಿ ಪೋರ್ನ ಮೂಲಕ ಅವುಗಳು ಹೊರಗಡೆ ಹೋಗ್ತವೆ. ಕೆಲವೊಮ್ಮೆ ಅವುಗಳು ಡೈರೆಕ್ಟಾಗಿ ಕೆಳಗೆ ಬರ್ತವೆ. ಕೆಳಗಡೆ ಬಂದು ಇಲ್ಲಿ ಒಂದು ಎಕ್ಸ್ಕ್ರಿಟರಿ ಪೋರ್ ಇರುತ್ತೆ, ಆ ಎಕ್ಸ್ಕ್ರಿಟರಿ ಪೋರ್ನ ಮೂಲಕ ಹೊರಗಡೆ ಹೋಗ್ತವೆ. ಹೆಚ್ಚಾಗಿ ಇನ್ ಕೇಸ್ ಆಫ್ ಪ್ಲನೇರಿಯಾ, ಅದು ಈ ದೇಹದ ಸೈಡಿನಿಂದ ಹೊರಗೆ ಹೋಗುತ್ತೆ ಪ್ಲನೇರಿಯಾದಲ್ಲಿ. ಇನ್ ಕೇಸ್ ಆಫ್ ಲಿವರ್ ಫ್ಲೋಕೋ, ಅದು ಕೆಳಗಡೆ ಬಂದು ಈ ಎಕ್ಸ್ಕ್ರಿಟರಿ ಪೋರ್ ಅಂತ ಉಂಟು, ಅದರ ಮೂಲಕ ಹೊರಗಡೆ ಹೋಗುತ್ತೆ. ಸೊ flame cells are present in the body of Platyhelminthes. These flame cells help in excretion as well as osmoregulation. Especially flame cells help in osmoregulation. Excretion ಗಿಂತಲೂ ಜಾಸ್ತಿ ಇಲ್ಲಿ osmoregulation ಗೆ flame cells ಗಳು ತುಂಬಾ ಇಂಪಾರ್ಟೆಂಟ್. So main function of flame cells is osmoregulation. Next, that is about excretion and osmoregulation.
Then respiration. Body is very thin, so thin that direct oxygen passes through the body layer. ಹೊರಗಡೆಯಿಂದ ಆಕ್ಸಿಜನ್ ಡೈರೆಕ್ಟಾಗಿ ಎಂಟ್ರಿ ಆಗುತ್ತೆ ಬಾಡಿಗೆ. ಅದು ಅಲ್ಲದೆ ಇವುಗಳು ಹೆಚ್ಚಾಗಿ ಎಕ್ವಾಟಿಕ್ ಕಂಡೀಷನಲ್ಲಿ ಇರುವುದು, ಅದರಿಂದಾಗಿ ಡೈರೆಕ್ಟಾಗಿ ಬಾಡಿ ಸರ್ಫೇಸ್ನ ಮೂಲಕ ರೆಸ್ಪಿರೇಷನ್ ಆಗುತ್ತೆ. ನೋ ರೆಸ್ಪಿರೇಟರಿ ಸಿಸ್ಟಮ್ ಪ್ರೆಸೆಂಟ್ ಹಿಯರ್. ಒಂದು ಸ್ಪೆಷಲ್ ಆದಂತಹ ರೆಸ್ಪಿರೇಟರಿ ಸಿಸ್ಟಮ್ ಇಲ್ಲಿ ಇರುವುದಿಲ್ಲ. ನಾವು ಮುಂದಕ್ಕೆ ನಾವು ಹೋದಾಗ ನೆಕ್ಸ್ಟ್ ಈಸ್ ಇಟ್ಸ್ ರಿಪ್ರೊಡಕ್ಷನ್. Reproduction. In case of these platyhelminthes, in case of two types of organisms are present here. Some are free living, some are parasites. ಆಗಲೇ ಹೇಳಿದ್ದೆ. ಇಲ್ಲಿ ಪ್ಲೆನೇರಿಯಾದಲ್ಲಿ ಹಿಯರ್ ಯೂಜುವಲಿ ರಿಪ್ರೊಡಕ್ಷನ್ ಏಸೆಕ್ಷುವಲ್ ಕೂಡ ಆಗುತ್ತೆ. ಏಸೆಕ್ಷುವಲ್ ಅಂದರೆ ಎಂತ? ಇಲ್ಲಿ ನೋ ಗ್ಯಾಮಿಟ್ಸ್ ಆರ್ ಪ್ರೊಡ್ಯೂಸ್ಡ್. ಅದು ಹೇಗೆ ಆಗುತ್ತೆ ಅಂತೇಳಿ ಕೇಳ್ಬೋದು. ಪ್ಲೆನೇರಿಯಾದಲ್ಲಿ ಅದರ ಬಾಡಿ ಹೀಗಿರುತ್ತೆ, ಹೀಗಿರುತ್ತೆ. ಇಫ್ ಯು ಕಟ್ ದ ಬಾಡಿ ಲೈಕ್ ದಿಸ್, ದೆನ್ ಆಫ್ಟರ್ 10 days another organism is formed. ಮಧ್ಯದಲ್ಲಿ ಇದನ್ನು ಕಟ್ ಮಾಡಿದರೆ ಇನ್ನೊಂದು 2 ಆರ್ಗ್ಯಾನಿಸಮ್ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ಪ್ಲೆನೇರಿಯಾ ಕೆಲವೊಮ್ಮೆ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನು ಕೂಡ ಮಾಡುತ್ತೆ. ಅದು ಹೇಗೆ ಮಾಡುತ್ತೆ ಅಂತ ಹೇಳಿದರೆ, ಅದು ಕಟ್ ಮಾಡ್ಕೊಳ್ತದೆ, ಕಟ್ ಮಾಡಿಕೊಂಡು ಇನ್ನೊಂದು ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಗುತ್ತೆ. ಈಗ ದಿಸ್ ಮೆಥಡ್ ಈಸ್ ಆಲ್ಸೋ ನೋನ್ ಆಸ್ ರೀಜನರೇಷನ್ ಅಂತ ಹೇಳ್ತೇವೆ. ಈ ರೀಜನರೇಷನ್ ಪವರ್ ಈಸ್ ವೆರಿ ಪ್ರಾಮಿನೆಂಟ್ ಇನ್ ಪ್ಲೆನೇರಿಯಾ. ಪ್ಲೆನೇರಿಯಾದಲ್ಲಿ ಈ ರೀಜನರೇಷನ್ ಪವರ್ ತುಂಬ ಜಾಸ್ತಿ ಆಗಿದೆ. ಬಿಕಾಸ್ ಇಟ್ ಕಂಟೇನ್ಸ್ ಸ್ಟೆಮ್ ಸೆಲ್ಸ್. ಪ್ಲೂರಿಪೊಟೆಂಟ್ ಸ್ಟೆಮ್ ಸೆಲ್ಸ್ ಆರ್ ಪ್ರೆಸೆಂಟ್ ಹಿಯರ್. ದೇಹದಲ್ಲಿ ಸ್ಟೆಮ್ ಸೆಲ್ಸ್ಗಳು ಇವೆ ಅಂತ ಹೇಳಿದರೆ, ಪ್ರತಿ ಸೆಲ್ಲುಗಳು ಕೂಡ ಬೇರೆ ಬೇರೆ ದೇಹದ ಎಲ್ಲ ಅಂಗಗಳನ್ನು ಪುನರ್ಜೀವಿಸಗೊಳಿಸುವಂತಹ, ಪುನರ್ಜೀವ ಮಾಡುವಂತಹ ಅಥವಾ ಹೊಸದು ಫಾರ್ಮೇಷನ್ ಮಾಡುವಂತಹ ಕೆಪಾಸಿಟಿ ಹೊಂದಿರುವಂತಹ ಸೆಲ್ಸ್ಗಳು ದೇಹದ ತುಂಬೆಲ್ಲ ಇವೆ. ಅದರಿಂದಾಗಿ ಈ ಪ್ಲೆನೇರಿಯಾ ಪುನಃ ಎಷ್ಟು ಕಟ್ ಮಾಡಿದರೂ ಕೂಡ ಅದು ಹೊಸತು ಆರ್ಗ್ಯಾನಿಸಮ್ ಅನ್ನು ಕೊಡುವಂಥ ಕೆಪಾಸಿಟಿಯನ್ನು ಹೊಂದಿದೆ. ಸೊ ದ ಪ್ಲೆನೇರಿಯಾ reproduces asexually also. Then sexual reproduction. They are bisexuals. They are bisexuals. Male and female reproductive structures present in the same organism. Then fertilization is internal. Fertilization occurs, usually fertilization occurs internally. Internal fertilization occurs. Illi, if I draw the diagram of liver fluke, after formation of the zygote passes outside through the gonopore. So here ovary and testis are present here. Actually ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, 2 ವರ್ಮ್ಗಳು ಸೇರ್ಕೊಳ್ತವೆ. ಅಲ್ಲಿ ಒಂದು ವರ್ಮಿನ ಸ್ಪರ್ಮ್ ಇನ್ನೊಂದು ವರ್ಮಿನ ಎಗ್ಗಿಗೆ ಫ್ಯೂಸ್ ಆಗುತ್ತೆ, ಕ್ರಾಸ್ ಫರ್ಟಿಲೈಸೇಷನ್ ಆಗುತ್ತೆ. ಅದರ ಒಳಗಡೆ ಫರ್ಟಿಲೈಸೇಷನ್ ಆಗೋದಿಲ್ಲ, ಕ್ರಾಸ್ ಫರ್ಟಿಲೈಸೇಷನ್ ಆಗುವಂಥದ್ದು ಕಾಮನ್ ಆಗಿ. ಓಕೆ, ಇನ್ ಕೇಸ್ ಆಫ್ ಲಿವರ್ ಫ್ಲೂ. ಓಕೆ, ಬಟ್ ಇನ್ ಕೇಸ್ ಆಫ್ ಟೇಪ್ ವರ್ಮ್, ಆದರೆ ಟೇಪ್ ವರ್ಮಲ್ಲಿ ಹಾಗಲ್ಲ. ಟೇಪ್ ವರ್ಮಲ್ಲಿ ಹೇಗಂತ ಹೇಳಿದ್ರೆ, ಇನ್ ಟೇಪ್ ವರ್ಮ್ it has many divisions. Each division is called proglottid. ಅದಕ್ಕೆ ಪ್ರೊಗ್ಲೋಟಿಡ್ ಅಂತ ಹೇಳ್ತಾರೆ. ಇಲ್ಲಿ ಹೇಗಂತ ಹೇಳಿದರೆ, ಒಂದು ಪ್ರೊಗ್ಲೋಟಿಡ್ ಇನ್ನೊಂದು ಪ್ರೊಗ್ಲೋಟಿಡ್ನ ಒಟ್ಟಿಗೆ ಕಂಬೈನ್ ಆಗುತ್ತೆ. ಹೀಗೆ ಇದು ಇದರ ಒಟ್ಟಿಗೆ ಫ್ಯೂಸ್ ಆಗುತ್ತೆ, ಲೈಕ್ ದಿಸ್. ಸೊ ಇದು ಮತ್ತು ಇದರ ಮಧ್ಯದಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ಅದರ ಒಳಗಡೆ ಒಂದೇ ವರ್ಮಿನ ಒಳಗಡೆಯೇ ಅಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ.
ಅಲ್ಲಿ ಕ್ರಾಸ್ ಫರ್ಟಿಲೈಸೇಷನ್ ಅಂತ ಹೇಳಿ ಅಲ್ಲ, ಒಂದೇ ವರ್ಮಿನ ಮಧ್ಯದಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ಆದರೆ ಪ್ರೊಗ್ಲೋಟಿಡ್ ಅಂದರೆ ಅದರ ಸೆಗ್ಮೆಂಟ್ಸ್ ಮಾತ್ರ ಬೇರೆ ಬೇರೆ ಆಗಿರುತ್ತೆ ಅಷ್ಟೇ. ಸೊ ದಟ್ ಈಸ್ ಅಬೌಟ್ ಫರ್ಟಿಲೈಸೇಷನ್. ದೆನ್ ಡೆವಲಪ್ಮೆಂಟ್, ಆ್ಯಂಡ್ ಹಿಯರ್ ಇನ್ parasites, accessory ducts, accessory glands are present. ಅಂದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಇಲ್ಲಿ ರಿಪ್ರೊಡಕ್ಟಿವ್ ಸಿಸ್ಟಮ್. ಬಿಕಾಸ್ ಆಫ್ ದ್ಯಾಟ್ ಡಿಫರೆಂಟ್ ಟೈಪ್ಸ್ ಆಫ್ ಲಾರ್ವಲ್ ಫಾರ್ಮ್ಸ್ ಆರ್ ಆಲ್ಸೋ ಪ್ರೊಡ್ಯೂಸ್ಡ್. ಬೇರೆ ಬೇರೆ ರೀತಿಯ ಲಾರ್ವೆ ಫಾರ್ಮ್ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಇವುಗಳು ಡೆವಲಪ್ ಆಗಿ ಅವುಗಳು ಬೇರೆ ಹೋಸ್ಟಿಗೆ ಹೋಗ್ತವೆ, ಬೇರೆ ಹೋಸ್ಟಿಗೆ ಹೋಗಿ ಅಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಸೊ ಆ ರೀತಿಯಲ್ಲಿ here reproduction is complicated or complex in case of parasites. ಪ್ಯಾರಸೈಟ್ಗಳಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಆಗಿರುತ್ತೆ ರಿಪ್ರೊಡಕ್ಷನ್. ಸೊ ಫರ್ಟಿಲೈಸೇಷನ್ ಈಸ್ ಇಂಟರ್ನಲ್, ಡೆವಲಪ್ಮೆಂಟ್ ಈಸ್ ಬೈ ಲಾರ್ವಲ್ ಫಾರ್ಮ್ಸ್ ಕಾಲ್ಡ್ ಇಂಡೈರೆಕ್ಟ್. Now as I said, regeneration part is present in some forms like ಪ್ಲನೇರಿಯಾ. ಪ್ಲನೇರಿಯಾ ಈಸ್ ಫ್ರೀ ಲಿವಿಂಗ್, ಬಟ್ ಆಗಲೇ ಹೇಳಿದ ಹಾಗೆ ಅದನ್ನು ಯಾವ ಇದರಲ್ಲಿ ಕಟ್ ಮಾಡಿದರೂ ಕೂಡ ಅದು ಇನ್ನೊಂದು ಫಾರ್ಮೇಷನ್ ಮಾಡುವಂತಹ ಇನ್ನೊಂದು ಇಂಡಿವಿಜುವಲ್ ಕೊಡುವಂತಹ ಕೆಪಾಸಿಟಿಯನ್ನು ಹೊಂದಿದೆ. ಅದರಿಂದಾಗಿ ಅದನ್ನು ರೀಜನರೇಷನ್ ಪವರ್ ಅಂತ ಹೇಳ್ತೇವೆ. ಆ ರೀಜನರೇಷನ್ ಪವರ್ ತುಂಬ ಜಾಸ್ತಿ ಅಥವಾ ಮ್ಯಾಕ್ಸಿಮಮ್ ಆಗಿದೆ ಇಲ್ಲಿ ಪ್ಲನೇರಿಯಾದಲ್ಲಿ, ಇನ್ನು ಪ್ಲಾಟಿಹೆಲ್ಮಿಂಥಸ್. ನಾವು ಇದರ ಕ್ಯಾರೆಕ್ಟರ್ಸ್ನ ಬಗ್ಗೆ ಪುನಃ ಮಾತಾಡೋದಾದರೆ, ಫೈಲಮ್ ಪ್ಲಾಟಿಹೆಲ್ಮಿಂಥಸ್, ದೇ ಆರ್ ಅಕ್ವಾಟಿಕ್, ಫ್ರೆಶ್ ವಾಟರ್, ಮೆರೈನ್ ಆರ್ ಇನ್ ಮಾಯ್ಸ್ಟ್ ಸಾಯಿಲ್. ಹೆಚ್ಚಾಗಿ ಪ್ಲನೇರಿಯಾ ಎಲ್ಲ ಇನ್ನೊಂದು ಬೈಪಾಲಿಯಮ್ ಅಂತ ಹೇಳಿ ಉಂಟು, ಅದು ಮಾಯ್ಸ್ಟ್ ಸಾಯಿಲಲ್ಲಿ ಅಥವಾ ಮಾಯ್ಸ್ಟ್ ಕಂಡೀಷನಲ್ಲಿ ಹೆಚ್ಚಾಗಿ ಇರ್ತದೆ. ಫ್ರೀ ಲಿವಿಂಗ್ ಆರ್ ಪ್ಯಾರಾಸೈಟ್ಸ್, ಆಗಲೇ ಹೇಳಿದ್ದೇನೆ ಕೆಲವು ಎಂಡೋ ಪ್ಯಾರಾಸೈಟ್ಸ್ಗಳು ಇರ್ತವೆ. ಡಾರ್ಸೋವೆಂಟ್ರಲಿ ಫ್ಲಾಟೆಂಡ್ ಬಾಡಿ, ಹೆನ್ಸ್ ಕಾಲ್ಡ್ ಫ್ಲಾಟ್ ವರ್ಮ್ಸ್. ಅವುಗಳ ದೇಹವು ಮೇಲಗಡೆಯಿಂದ ಕೆಳಗಡೆ ಈ ಚಪ್ಪಟೆಯಾಗಿದೆ, ಆದ್ದರಿಂದಾಗಿ ನಾವು ಅದನ್ನು ಫ್ಲಾಟ್ ವರ್ಮ್ಸ್ ಅಂತ ಹೇಳ್ತೇವೆ. ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಅಂದರೆ ಹೇಳಿದ್ದೇನೆ, ಒಂದು ಪ್ಲೇನಿಂದ ಕಟ್ ಮಾಡಿದರೆ 2 ಈಕ್ವಲ್ ಹಾವ್ಸ್ ಬರುತ್ತೆ. ಟ್ರಿಪ್ಲೋಬ್ಲಾಸ್ಟಿಕ್ ಎಸಿಲಮೇಟ್ ಆನಿಮಲ್ಸ್. ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್ ಈಸ್ ಎ ಪ್ರೆಸೆಂಟ್ ಹಿಯರ್. ಹುಕ್ಸ್ ಆ್ಯಂಡ್ ಸಕ್ಕರ್ಸ್ ಆರ್ ಪ್ರೆಸೆಂಟ್ ಇನ್ ದ ಪ್ಯಾರಾಸೈಟಿಕ್ ಫಾರ್ಮ್ಸ್. ಹೆಚ್ಚಾಗಿ ಪ್ಯಾರಾಸೈಟಿಕ್ ಫಾರ್ಮ್ಗಳಲ್ಲಿ, ಈ ಎಂಡೋ ಪ್ಯಾರಾಸೈಟ್ಗಳಲ್ಲಿ ಸಕ್ಕರ್ಸ್ ಮತ್ತು ಹುಕ್ಸ್ ಇರುತ್ತೆ. ಯಾಕಿರುತ್ತೆ? ಫಾರ್ ಅಟ್ಯಾಚ್ಮೆಂಟ್. ಇನ್ ಸಮ್ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಆಬ್ಸೆಂಟ್. ಡೈಜೆಸ್ಟಿವ್ ಸಿಸ್ಟಮ್ ಬ್ರಾಂಚ್ ಆಗಿರುತ್ತೆ, ಆದರೆ ಕೆಲವು ಫಾರ್ಮಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲವೇ ಇಲ್ಲ, ಆಬ್ಸೆಂಟ್ ಆಗಿರುತ್ತೆ. Specialized cells called flame cells help in osmoregulation and excretion. ಫ್ಲೇಮ್ ಸೆಲ್ಸ್ಗಳು ಇರ್ತವೆ. ಅವುಗಳು ಯಾಕೆ ಇರ್ತವೆ? ಅವುಗಳು ಹೆಚ್ಚಾಗಿ ಆಸ್ಮೋರೆಗ್ಯುಲೇಷನ್ಗೆ ಇರ್ತವೆ ಮತ್ತು ಕೆಲವೊಮ್ಮೆ ಎಕ್ಸ್ಕ್ರಿಷನ್ಗೆ ಕೂಡ ಅವುಗಳು ಸಹಾಯ ಮಾಡುತ್ತವೆ. ಬೈಸೆಕ್ಷುವಲ್ಸ್, ಫರ್ಟಿಲೈಸೇಷನ್ ಇಂಟರ್ನಲ್, ಡೆವಲಪ್ಮೆಂಟ್ ಇಂಡೈರೆಕ್ಟ್. ಹೇಳಿದ್ದೇನೆ ಅವುಗಳು ಬೈಸೆಕ್ಷುವಲ್ ಮತ್ತು ಫರ್ಟಿಲೈಸೇಷನ್ ದೇಹದ ಒಳಗಡೆ ಆಗುತ್ತೆ, ಇಂಟರ್ನಲ್. ಡೆವಲಪ್ಮೆಂಟ್ ಇಸ್ ಇಂಡೈರೆಕ್ಟ್. ಯಾಕಂತ ಹೇಳಿದ್ರೆ ತುಂಬ ಲಾರ್ವಲ್ ಫಾರ್ಮ್ಸ್ ಇಲ್ಲಿ ಫಾರ್ಮೇಷನ್ ಆಗುತ್ತೆ. ಸಮ್ ಮೆಂಬರ್ಸ್ ಪೋಸೆಸ್ ಹೈ ಪವರ್ ಆಫ್ ರಿಜನರೇಷನ್. ಪ್ಲನೇರಿಯಾ ಈಸ್ ದ ಆರ್ಗ್ಯಾನಿಸಮ್ ವಿಚ್ possesses high power of regeneration here. Now let's study some examples. Planaria, that is also called Dugetia. Taenia, that is tapeworm, and Fasciola, that is liver fluke. Now this is a tapeworm. The tapeworm is present in the intestine of man. Then it gets attached to the mucosa layer of the intestine. Mucosa layer, intestine mucosa layer ಗೆ ಅಟ್ಯಾಚ್ ಆಗುತ್ತೆ. ಅಟ್ಯಾಚ್ ಆಗಿ ಇಂಟೆಸ್ಟೈನಲ್ಲಿ ಇರುವಂತಹ ಎಲ್ಲ ಪದಾರ್ಥಗಳನ್ನು ಅದು ಅಬ್ಸಾರ್ವ್ ಮಾಡಿಕೊಂಡು ಅಲ್ಲಿ ಬೆಳೀತದೆ. ಅಲ್ಲಿಯೇ ಅದರ ರಿಪ್ರೊಡಕ್ಷನ್ ಆಗುತ್ತೆ. ಅದರ ದೇಹ ಹೇಗಿರುತ್ತೆ ಅಂತ ಹೇಳಿದರೆ, ನಿಮಗೆ ಆಗಲೇ ಹೇಳಿದ ಹಾಗೆ ದೇಹದಲ್ಲಿ ಪ್ರೊಗ್ಲೋಟಿಡ್ಸ್ ಇರುತ್ತೆ. ಇಟ್ ಈಸ್ ಹ್ಯಾವಿಂಗ್ ಹುಕ್ಸ್, ಸಕ್ಕರ್ಸ್, ಆ್ಯಂಡ್ ಇಟ್ ಹ್ಯಾಸ್ ಸೆಗ್ಮೆಂಟ್ಸ್ ಲೈಕ್ ದಿಸ್. ಸೆಗ್ಮೆಂಟ್ಸ್ ಇರುತ್ತೆ. ದೇಹವು ಡಿವಿಷನ್ ಆಗಿದೆ, ಅವುಗಳಲ್ಲಿ ಸೆಗ್ಮೆಂಟ್ಸ್ ಇರುತ್ತೆ. ಆದರೆ ಈ ಸೆಗ್ಮೆಂಟ್ಸ್ ಸರಿಯಾದ ಸೆಗ್ಮೆಂಟ್ ಅಲ್ಲ, ಇದು ಸೂಡೋ ಮೆಟಾಮೆರಿಸಮ್ ಅಂತ ಹೇಳ್ತಾರೆ ಇದನ್ನು. ಓಕೆ, ಸೆಗ್ಮೆಂಟ್ಸ್ ಇರುತ್ತೆ.
This is Scolex. This is Strobila. Strobila contains segments. Each segment is called proglottid. ಅದನ್ನು ಪ್ರೊಗ್ಲೋಟಿಡ್ ಅಂತ ಹೇಳ್ತಾರೆ. ಅದರಲ್ಲಿ ಪ್ರೀ ರಿಪ್ರೊಡಕ್ಟಿವ್ ಪ್ರೊಗ್ಲೋಟಿಡ್, ರಿಪ್ರೊಡಕ್ಟಿವ್ ಪ್ರೊಗ್ಲೋಟಿಡ್, ಗ್ರಾವಿಡ್ ಪ್ರೊಗ್ಲೋಟಿಡ್ ಅಂತ ಹೇಳಿ ಬೇರೆ ಬೇರೆ ಜಾಗ ಇರುತ್ತೆ. ಇದು ಪ್ರೀ ರಿಪ್ರೊಡಕ್ಟಿವ್, ಇದು ರಿಪ್ರೊಡಕ್ಟಿವ್, ಲಾಸ್ಟಲ್ಲಿ ಗ್ರಾವಿಡ್. ಈ ಗ್ರಾವಿಡ್ ಅಂತ ಹೇಳಿದರೆ ಅದರಲ್ಲಿ ಫರ್ಟಿಲೈಸ್ಡ್ ಎಗ್ ಇರುವಂತಹ ಪ್ರೊಗ್ಲೋಟಿಡ್ ಇರುತ್ತೆ. ಈಗ ಇಲ್ಲಿ ಫರ್ಟಿಲೈಸ್ಡ್ ಎಗ್ ಅಂತ ಹೇಳಿದರೆ ಅಲ್ಲಿ ಮೇಲ್ ಅಂಡಾಣು ಮತ್ತು ವೀರ್ಯಾಣುವಿನ ಸಂಯೋಗದಿಂದ ಇಲ್ಲಿ ಗ್ಯಾಮಿಟ್ಸ್ ಇದು ಝೈಗೋಟ್ ಆಗಿರುತ್ತೆ. ಅದು ಏನಾಗುತ್ತೆ ಅಂದರೆ ವಾಟ್ ಹ್ಯಾಪನ್ಸ್ ಈಸ್ ಇಟ್ ಗೆಟ್ಸ್ ಸಪರೇಟೆಡ್. ಅದು ಸಪರೇಟ್ ಆಗುತ್ತೆ. ಸಪರೇಟ್ ಆಗಿ ದೇಹದ ಫೀಕಲ್ ಮ್ಯಾಟರ್ನ ಮೂಲಕ ಈ ಪ್ರೊಗ್ಲೋಟಿಡ್ಸ್ಗಳು ಕಂಟೈನಿಂಗ್ ದಿಸ್ ಫರ್ಟಿಲೈಸ್ಡ್ ಎಗ್ ಕಮ್ಸ್ ಔಟ್ಸೈಡ್. ಅದು ಹೊರಗೆ ಬರುತ್ತೆ. ಹೊರಗೆ ಬಂದು ಅದು ಫೀಕಲ್ ಮ್ಯಾಟ್ರಲ್ಲಿ ಇರ್ತದೆ. ದೆನ್ ಲೇಟರ್ ಇಟ್ ಎಂಟರ್ಸ್ ಇನ್ ಟು ದ ಬಾಡಿ ಆಫ್ ದ ಪಿಗ್ಸ್. ಪಿಗ್ಸ್ಗಳು ಒಂದು ವೇಳೆ ಆ ಫೀಕಲ್ ಮ್ಯಾಟ್ರನ್ನು ತಿಂದಾಗ ಅವುಗಳು ಪಿಗ್ಸ್ನ ದೇಹದ ಒಳಗೆ ಎಂಟ್ರಿ ಆಗುತ್ತೆ. ಇನ್ ದ ಬಾಡಿ ಆಫ್ ಪಿಗ್ಸ್ ಫರ್ದರ್ ಡೆವಲಪ್ಮೆಂಟ್ ಆಫ್ ದ ಲಾರ್ವಾ ದ ಆರ್ಗ್ಯಾನಿಸಮ್ ಅಕರ್ಸ್. ಬೇರೆ ಬೇರೆ ಲಾರ್ವಲ್ ಫಾರ್ಮೇಷನ್ ಆಗುತ್ತೆ. ಇಟ್ ಎಂಟರ್ಸ್ ಇನ್ ಟು ದ ಮಝಲ್ ಆಫ್ ದ ಪಿಗ್ಸ್. ಪಿಗ್ಗಿನ ದೇಹದ ಮಝಲ್ ಉಂಟಲ್ಲ ಅದರ ಒಳಗೆ ಅದು ಎಂಟ್ರಿ ಆಗುತ್ತೆ. ಅಲ್ಲಿ ಇದು ಕೂತ್ಕೊಳ್ತದೆ. ಇಫ್ ಎ ಪರ್ಸನ್ ಈಟ್ಸ್ ಅಂಡರ್ ಕುಕ್ಡ್ ಪೋರ್ಕ್ ಅಂತ ಹೇಳಿದರೆ, ಒಂದು ವೇಳೆ ಆ ಹಂದಿಯ ಮಾಂಸವನ್ನು ಸರಿಯಾಗಿ ಬೇಯಿಸದೆ ತಿಂದಾಗ ಆಗ ಅದರಲ್ಲಿರುವಂತಹ ಆ ಲಾರ್ವೆ ಉಂಟಲ್ಲ ಅದು ಪುನಃ ಇನ್ನೊಂದು ಮನುಷ್ಯನ ದೇಹದ ಒಳಗೆ ಎಂಟ್ರಿ ಆಗುತ್ತೆ. ಸೊ ಲೈಕ್ ದಿಸ್ ಟೇಪ್ ವರ್ಮ್ ಟ್ರಾನ್ಸ್ಫರ್ ಫ್ರಮ್ ಒನ್ ಪರ್ಸನ್ ಟು ದ ಅದರ್ ಪರ್ಸನ್. ದಟ್ ಈಸ್ ಅಬೌಟ್ ಟೇನಿಯಾ. Next one is liver fluke. That is fasciola. Liver fluke is present in liver of sheep or goat. ಅವುಗಳು ಶೀಪ್ ಅಥವಾ ಗೋಟ್ಗಳ ಲಿವರಲ್ಲಿ ಇರ್ತದೆ. ಈ ಲಿವರ್ ಫ್ಲೂಕ್ ಹೇಗೆ ಅಂತ ಹೇಳಿದ್ರೆ ಲೀಫ್ ಶೇಪ್ಡ್ ಸ್ಟ್ರಕ್ಚರ್ ಅದರದ್ದು. ಅದು ಅಲ್ಲಿ ಇದ್ದು ಅಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ನಾನು ಆಗಲೇ ಹೇಳಿದ್ದೇನೆ, 2 ವರ್ಮ್ಗಳು ಒಟ್ಟು ಸೇರಿಕೊಂಡು ಒಂದರ ಸ್ಪರ್ಮ್ ಇನ್ನೊಂದರ ಎಗ್ಗಿಗೆ ಫ್ಯೂಸ್ ಆಗಿ ಫರ್ಟಿಲೈಸೇಷನ್ ಆಗುತ್ತೆ. ಎಗ್ ಹೊರಗೆ ಫರ್ಟಿಲೈಸ್ಡ್ ಎಗ್ ಹೊರಗೆ ಬರುತ್ತೆ, ಲಾರ್ವಲ್ ಫಾರ್ಮ್ ಆಗುತ್ತೆ, ಆ್ಯಂಡ್ ದೆನ್ ಫ್ರಮ್ ದ ಫೀಕಲ್ ಮ್ಯಾಚರ್ ಆಫ್ ದಿಸ್ ಶೀಪ್ ಆರ್ ಗೋಟ್ ಇಟ್ ಗೋಸ್ ಔಟ್ಸೈಡ್. ದೆನ್ ಇಟ್ ಎಂಟರ್ಸ್ ಇನ್ ಟು ದ ಬಾಡಿ ಆಫ್ ಸ್ನೇಲ್ಸ್. ಸ್ನೇಲ್ಸ್ನ ಬಾಡಿ ಒಳಗಡೆ ಹೋಗುತ್ತೆ. ಅಂದರೆ ಈ ಕಂಬಳಿ ಬಸವನ ಹುಳು ಇರುತ್ತಲ್ಲ, ಬಸವನ ಹುಳು, ಆ ಬಸವನ ಹುಳುವಿನ ದೇಹದ ಒಳಗಡೆ ಹೋಗುತ್ತೆ. ಆ ಬಸವನ ಹುಳುವಿನ ದೇಹದ ಒಳಗಡೆ ಹೋಗಿ ಅಲ್ಲಿ ಅದು ಫರ್ದರ್ ಡೆವಲಪ್ಮೆಂಟ್ ಆಗುತ್ತೆ. ಆಮೇಲೆ ಡೆವಲಪ್ಮೆಂಟ್ ಆಗಿ ಎಗೇನ್ ಫ್ರಮ್ ದ ಬಾಡಿ ಆಫ್ ದ ಸ್ನೇಲ್ಸ್ ಇಟ್ ಕಮ್ಸ್ ಔಟ್ಸೈಡ್. ಸ್ನೇಲ್ಸ್ನ ಬಾಡಿಯಿಂದ ಅದು ಹೊರಗೆ ಬರುತ್ತೆ. ಹೊರಗೆ ಬಂದು ಈ ಗ್ರಾಸಸ್ನ ಮೇಲೆ ಎಲ್ಲ ಅದರ ಲಾರ್ವಾ ಕೂತ್ಕೊಳ್ತದೆ. ಈ ಪ್ರಾಣಿಗಳು ಶೀಪ್ ಆರ್ ಗೋಟ್, ವೆನ್ ದೇ ಈಟ್ healthy sheep or goat, when they eat these grasses, again the larva enters into the body of healthy sheep or goat. ಈ ರೀತಿ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಒಂದು ಶೀಪಿನಿಂದ ಅಥವಾ ಇನ್ನೊಂದು ಶೀಪಿಗೆ ಈ ರೀತಿ ಟ್ರಾನ್ಸ್ಫರ್ ಆಗುತ್ತೆ. ಫ್ಯಾಶಿಯೋಲಾ ಆರ್ ಲಿವರ್ ಫ್ಲೂಕ್, ಇಟ್ ಕಾಸಸ್ ಎ ಡಿಸೀಸ್ ಕಾಲ್ಡ್ ಲಿವರ್ ರಾಟ್. ದಿಸ್ ಇಸ್ ಬೈಪಾಲಿಯಂ. ದಿಸ್ ಇಸ್ ಫ್ರೀ ಲೀವಿಂಗ್. ಇದು ಒಂದು ರೀತಿಯ ಪ್ಲನೇರಿಯಾ ರೀತಿದ್ದೆ. ಇದು ಫ್ರೀ ಲಿವಿಂಗ್ ಫಾರ್ಮ್. ಹೆಚ್ಚಾಗಿ ಮಾಯ್ಸ್ಟ್ ಕಂಡೀಷನಲ್ಲಿ ಇರ್ತದೆ. ದೇಹಕ್ಕೆ ಮೇಲುಗಡೆ ಸ್ವಲ್ಪ ಮ್ಯೂಕಸ್ ಲೇಯರ್ ಇರುತ್ತೆ. ಸೊ ಅದರ ಮೂಲಕ ಅದು ಎಲೆಗೆ ಅಥವಾ ಯಾವುದಾದ್ರೂ ಕಡ್ಡಿಗೆ ಅಟ್ಯಾಚ್ ಆಗಿ ಇರ್ತದೆ. ಸೊ ಮೂವ್ ಆಗುತ್ತೆ, ಸ್ವಲ್ಪ ಉದ್ದಕ್ಕೆ ಇರ್ತದೆ, ಮೂವ್ ಕೂಡ ಆಗ್ತದೆ, ನಿಧಾನವಾಗಿ ಮೂವ್ ಆಗುತ್ತೆ. ತಲೆ ಒಂಥರಹ ಹ್ಯಾಮರ್ ಹೆಡ್ ತರಹ ಇದೆ, ಈ ರೀತಿ ಇರುತ್ತೆ. ಅದಕ್ಕೆ ಹ್ಯಾಮರ್ ಹೆಡೆಡ್ ವರ್ಮ್ ಅಂತ ಕೂಡ ಅದನ್ನು ಹೇಳ್ತಾರೆ. ಇದನ್ನು ಬೈಪಾಲಿಯಂ ಅನ್ನು ಹ್ಯಾಮರ್ ಹೆಡೆಡ್ ವರ್ಮ್ ಅಂತ ಕೂಡ ಹೇಳ್ತಾರೆ. ಅನದರ್ ಒನ್ ಈಸ್ ಪ್ಲನೇರಿಯಾ. ಪ್ಲನೇರಿಯಾ ಈಸ್ ಫ್ರೀ ಲಿವಿಂಗ್ ಫಾರ್ಮ್ ಆಸ್ ಎ ಸೆಟ್. ಇಟ್ ಕಂಟೈನ್ಸ್ 2 ಐಸ್ ಲೈಕ್ ಸ್ಟ್ರಕ್ಚರ್ಸ್. ಅದನ್ನು ಆಸಿಲ್ಲೈ ಅಂತ ಹೇಳ್ತಾರೆ. ಆ್ಯಂಡ್ ಇಟ್ಸ್ ದ ನಾಟ್ ಐ ಆ್ಯಕ್ಚುಲಿ. ದೇ ಡು ನಾಟ್ ಫಾರ್ಮ್ ಇಮೇಜ್. ಅವುಗಳಲ್ಲಿ ಇಮೇಜ್ ಫಾರ್ಮೇಷನ್ ಆಗೋದಿಲ್ಲ. ಅಫ್ಕೋರ್ಸ್ ದೇ ರಿಸೀವ್ ಸಮ್ ಲೈಟ್. ಫೋಟೋ ರಿಸೆಪ್ಟರ್ಸ್ ಆರ್ ಪ್ರೆಸೆಂಟ್ ಇನ್ ದ್ಯಾಟ್. So that is free living Platyhelminthes planaria. So this is about Platyhelminthes.
Next, let's study another phylum. Phylum Aschelminthes. Ascos means cavity. Helminthes means worms. Now, Aschelminthes contains different types of organisms. They contain one cavity, but the cavity is not true cavity. It's called pseudocoelom. ಈ ಎಲ್ಲ ಜೀವಿಗಳಲ್ಲಿ ಆಸ್ಕೆಲ್ಮಿಂಥೆಸಲ್ಲಿ ಇರುವಂತಹ ಎಲ್ಲ ಜೀವಿಗಳಲ್ಲಿ ಒಂದು ಇಂಪಾರ್ಟೆಂಟ್ ಕಾಮನ್ ವಿಷಯ ಅಂತ ಹೇಳಿದರೆ ಅವುಗಳಲ್ಲಿ ಸೂಡೋಸೀಲೋಮ್ ಇರ್ತದೆ. ದೇಹಾಂತರಾವಕಾಶ ಹೇಗಿರುತ್ತೆ ಅಂತ ಹೇಳಿದರೆ ಅವುಗಳಲ್ಲಿ ಸರಿಯಾದ ರೀತಿಯ ದೇಹಾಂತರಾವಕಾಶ ಇರುವುದಿಲ್ಲ. ಅದು ಸರಿಯಾದ ರೀತಿಯಲ್ಲಿ ಫಾರ್ಮೇಷನ್ ಆಗಿರುವುದಿಲ್ಲ. ಅಂತಹ ರೀತಿಯ ದೇಹಾಂತರಾವಕಾಶವನ್ನು ನಾವು ಸೂಡೋಸೀಲೋಮ್ ಅಥವಾ ಮಿಥ್ಯ ದೇಹಾಂತರಾವಕಾಶ ಅಂತ ಹೇಳಿ ಕರಿತೇವೆ. ಅಂತಹ ದೇಹಾಂತರಾವಕಾಶ ಇದರಲ್ಲಿ ಇರ್ತದೆ. ಈ ಆಸ್ಕೆಲ್ಮಿಂಥಸ್ ಕಂಟೇನ್ಸ್ ವೆರೈಟೀಸ್ ಆಫ್ ಅನಿಮಲ್ಸ್ ಲೈಕ್ ಗ್ಯಾಸ್ಟ್ರೋಟ್ರೈಕಾ, ರೋಟಿಫರ್ಸ್, ನಿಮೆಟೋಡ್ಸ್ ಎಕ್ಸೆಟ್ರಾ. ಇವುಗಳಲ್ಲಿ ಎಲ್ಲದರಲ್ಲೂ ಕೂಡ ಒಂದು ವಿಷಯ ಕಾಮನ್, ಅದೇ ನಾನು ಆಗಲೇ ಹೇಳಿದ ಹಾಗೆ ದೇ ಕಂಟೇನ್ ಸೂಡೋಸೀಲೋಮ್. ಇನ್ನು ಹೆಚ್ಚಾಗಿ ನಾವು ಇಲ್ಲಿ ನಿಮೆಟೋಡ್ನ ಬಗ್ಗೆ ಕಲಿತಾ ಇದ್ದೇವೆ. ಲೆಟ್ಸ್ ಸ್ಟಡಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಫೈಲಮ್. ಫಸ್ಟ್ ಒನ್, ಹ್ಯಾಬಿಟ್ಯಾಟ್. ದೇ ಆರ್ ಯೂಶ್ವಲಿ ಫ್ರೀ ಲಿವಿಂಗ್, ಬಟ್ ಸಮ್ ಆರ್ ಪ್ಯಾರಾಸೈಟ್ಸ್. ನಾವು ಆಸ್ಕೆಲ್ಮಿಂಥೆಸ್ ಅಥವಾ ನಿಮೆಟೋಡ್ನ ಬಗ್ಗೆ ಮಾತಾಡುವಾಗ ಎಲ್ಲ ಅವುಗಳು ಪ್ಯಾರಾಸೈಟ್ಸ್ ಅಂತ ಅಂದ್ಕೊಳ್ತೇವೆ. ಆದರೆ ಕೆಲವು ಆಸ್ಕೆಲ್ಮಿಂಥೆಸ್ ಮಾತ್ರ ಪ್ಯಾರಾಸೈಟ್, ಕೆಲವು ಹೆಚ್ಚಿನ ಆಸ್ಕೆಲ್ಮಿಂಥೆಸ್ಗಳು ಫ್ರೀ ಲಿವಿಂಗ್ ಆಗಿರ್ತವೆ. ಫ್ರೀ ಲಿವಿಂಗ್ ಆಗಿ ಅವುಗಳು ಎಲ್ಲಿರ್ತವೆ? ದೇ ಆರ್ ಪ್ರೆಸೆಂಟ್ ಇನ್ ದ ಸಾಯಿಲ್. ಇಫ್ ಯು ಟೇಕ್ ಅ ಹ್ಯಾಂಡ್ಫುಲ್ ಆಫ್ ಸಾಯಿಲ್, ಒಂದು ಮುಷ್ಟಿಯಷ್ಟು ಸಾಯಿಲನ್ನು ತಗೊಂಡ್ರೆ ಆ ಸಾಯಿಲ್ನಲ್ಲಿ ಕೆಲವು ಬಗೆಯ ಆಸ್ಕೆಲ್ಮಿಂಥೆಸ್ ಅನ್ನು ನೋಡಬಹುದು. ಸೊ ಆಸ್ಕೆಲ್ಮಿಂಥೆಸ್ ಆರ್ ಫ್ರೀ ಲಿವಿಂಗ್. ದೇ ಆರ್ ಪ್ರೆಸೆಂಟ್ ಇನ್ ಸಾಯಿಲ್. ಆಫ್ ಕೋರ್ಸ್ ದೇ ಆರ್ ಪ್ರೆಸೆಂಟ್ ಇನ್ ದ ಮಾಯ್ಸ್ಟ್ ಕಂಡೀಷನ್. But some are parasites. Some are free living, some are parasites. Next, ಅವುಗಳ ಫಂಡಮೆಂಟಲ್ ಕ್ಯಾರೆಕ್ಟರ್ಸ್. ಇವುಗಳನ್ನು ನಾವು ರೌಂಡ್ ವರ್ಮ್ಸ್ ಅಂತ ಹೇಳಿ ಕೂಡ ಕರಿತೇವೆ. ಯಾಕೆ ಹೇಳಿದರೆ ಇವುಗಳ ದೇಹವನ್ನು ನಾವು ಅವುಗಳ ದೇಹವನ್ನು ಕಟ್ ಮಾಡಿದರೆ ರೌಂಡ್ ಆಗಿ ಕಾಣಿಸ್ತದೆ. ಅದರ ಒಳಗಡೆ ರೌಂಡ್ ತರಹ ಕಾಣಿಸ್ತದೆ. ಅದಕ್ಕೆ ಇವುಗಳನ್ನು ರೌಂಡ್ ವರ್ಮ್ಸ್ ಅಂತ ಹೇಳ್ತಾರೆ. ಹಾಗಂತ ಹೇಳಿ ಅವುಗಳು ರೇಡಿಯಲಿ ಸಿಮೆಟ್ರಿಕಲ್ ಅಲ್ಲ. ದೇ ಆರ್ ಬೈಲ್ಯಾಟ್ರಲ್ ಸಿಮೆಟ್ರಿಕಲ್, ದೇ ಆರ್ ಟ್ರಿಪ್ಲೋಬ್ಲಾಸ್ಟಿಕ್, ದೇ ಆರ್ ಸೂಡೋಸೀಲೋಮಿಡ್ಸ್ ಆ್ಯಂಡ್ ದೇ ಹ್ಯಾವ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ಅವುಗಳಲ್ಲಿ ಬೈಲ್ಯಾಟ್ರಲ್ ಸಿಮೆಟ್ರಿಕಲ್ ನೋಡಬಹುದು, ದ್ವಿಪಾರ್ಶ್ವ ಸಮಮಿತಿಯನ್ನು ನೋಡಬಹುದು. ಅವುಗಳು ಸೂಡೋಸೀಲಮಿಡ್ಸ್, ಅವುಗಳಲ್ಲಿ ಮಿಥ್ಯ ದೇಹಾಂತರಾವಕಾಶವನ್ನು ನೋಡಬಹುದು. ಅವುಗಳು ಟ್ರಿಪ್ಲೋಬ್ಲಾಸ್ಟಿಕ್, ಮುಪ್ಪದರದ ಪ್ರಾಣಿಗಳು. ಮತ್ತು ಅವುಗಳಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂದರೆ ಅಂಗ ವ್ಯವಸ್ಥೆ ಇರುವಂತಹ ರಚನೆಯನ್ನು ನಾವು ಕಾಣಬಹುದು. ಮುಂದೆ ಅದರ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್ನ ಬಗ್ಗೆ ಮಾತಾಡುವುದಾದರೆ, ದ ಬಾಡಿ ಈಸ್ ಹ್ಯಾವಿಂಗ್ ಅ ಕವರಿಂಗ್. Cuticle covering is present. Especially in the parasites, cuticle covering is present. Why cuticle covering is present? Because they prevent them from getting digested by the enzymes. Then body layer contains only longitudinal muscles. Muscle layer formation ಆಗುತ್ತೆ. ಹೀಗೆ longitudinal muscles ಇರುತ್ತೆ. ಸರ್ಕ್ಯುಲರ್ ಮಸಲ್ಸ್ ಆರ್ ಆಬ್ಸೆಂಟ್. ಈ ರೀತಿಯ ಲಾಂಜಿಟ್ಯೂಡಲ್ ಮಸಲ್ಸ್ ಇರುತ್ತೆ. ಈ ರೀತಿ ಸರ್ಕ್ಯುಲರ್ ಮಸಲ್ಸ್ ಇರುವುದಿಲ್ಲ. ಓನ್ಲಿ ಲಾಂಜಿಟ್ಯೂಡಲ್ ಮಸಲ್ಸ್ ಆರ್ ಪ್ರೆಸೆಂಟ್ ಹಿಯರ್ ಇನ್ ದ ಬಾಡಿ. ನೆಕ್ಸ್ಟ್, ಇಂಟರ್ನಲ್ ಸ್ಟ್ರಕ್ಚರ್. ನಾವು ಇಂಟರ್ನಲ್ ಸ್ಟ್ರಕ್ಚರಿಗೆ ಹೋಗುವ. ಇನ್ ದಟ್ ಇಂಟರ್ನಲ್ ಸ್ಟ್ರಕ್ಚರ್ ಲೆಟ್ಸ್ ಸ್ಟಡಿ ಅಬೌಟ್ ಡೈಜೆಷನ್. ಡೈಜೆಷನ್ ಹೇಗಿರುತ್ತೆ ಅಂತ ಹೇಳಿ ನೋಡುವ. Here, digestive system is present and digestive system is complete here. Mouth is present and anus is also present. Mouth is present and anus is also present. That means digestive system is
complete here. Okay, digestive system is complete here. Then next, let's study excretion. Excretion. In case of these worms, one type of canal athava excretory canals are present. H-shaped excretory canals are present. It is like this. ಇದು ಹೀಗಿರುತ್ತೆ. H-shaped excretory canals ಹೀಗೆ ಇರ್ತದೆ. ಇದರ ಮಧ್ಯದಲ್ಲಿ ಎಸ್ಕ್ರಿಟರಿ ಪೋರ್, ಇದು ಎಸ್ಕ್ರಿಟರಿ ಪೋರ್. ಈ ರೀತಿಯ ಕೆನಾಲ್ ಇರುತ್ತೆ, ಎಚ್ ಶೇಪ್ಡ್ ಕೆನಾಲ್ ಇರುತ್ತೆ. ಇದು ದೇಹಾಂತರಾವಕಾಶದಲ್ಲಿ ಇರುವಂತಹ ಅಥವಾ ದೇಹದ ಸೆಲ್ಸ್ಗಳಲ್ಲಿ ಇರುವಂತಹ ವೇಸ್ಟ್ ಮೆಟೀರಿಯಲ್ಸ್ನೆಲ್ಲ ಅಬ್ಸಾರ್ಬ್ ಮಾಡುತ್ತೆ. ಸೊ ದೇ ಅಬ್ಸಾರ್ಬ್ ದ ವೇಸ್ಟ್ ಮೆಟೀರಿಯಲ್ಸ್ ಪ್ರೆಸೆಂಟ್ ಇನ್ ದ ಸ್ಪೇಸ್ and then the canals pass them down and it passes outside through the excretory pore. Excretory pore ನ ಮೂಲಕ ಅದು ಹೊರಗೆ ಹೋಗುತ್ತೆ. So that is excretory system present in Aschelminthes. Then respiration. These organisms are having a very thin body layer and they respire ಫ್ರಮ್ ದ ಬಾಡಿ ಸರ್ಫೇಸ್. ಸ್ಪೆಷಲ್ ಆಗಿ ರೆಸ್ಪಿರೇಟರಿ ಸಿಸ್ಟಮ್ ಇಲ್ಲಿ ಇರುವುದಿಲ್ಲ. ಬಾಡಿ ಸರ್ಫೇಸ್ನ ಮೂಲಕವೇ ಅವುಗಳು ರೆಸ್ಪಿರೇಷನ್ ಅನ್ನು ಮಾಡಿಕೊಳ್ತವೆ. ಮುಂದೆ ರಿಪ್ರೊಡಕ್ಷನ್. ರಿಪ್ರೊಡಕ್ಷನ್ ಹಿಯರ್ ದೇ ಆರ್ ಯೂನಿಸೆಕ್ಷುವಲ್. ಈ ಪ್ರಾಣಿಗಳು ಯೂನಿಸೆಕ್ಷುವಲ್. ಯೂನಿಸೆಕ್ಷುವಲ್ ಅಂತ ಹೇಳಿದರೆ ಮೇಲ್ ಆ್ಯಂಡ್ ಫೀಮೇಲ್ ಆರ್ ಸಪರೇಟ್. ಒಂದೇ ಆರ್ಗ್ಯಾನಿಸಮಲ್ಲಿ ಎರಡು ಸ್ಟ್ರಕ್ಚರ್ ಕೂಡ ಇಲ್ಲ. ಮೇಲ್ ಬೇರೆಯೇ, ಫೀಮೇಲ್ ಬೇರೆ. ದ ಮೇಲ್ ಗ್ಯಾಮೆಟ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಮೇಲ್ ಆರ್ಗ್ಯಾನಿಸಮ್, ಫೀಮೇಲ್ ಗ್ಯಾಮೆಟ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಫೀಮೇಲ್ ಆರ್ಗ್ಯಾನಿಸಮ್. ಲೈಕ್ ದ್ಯಾಟ್ ಇಟ್ ಈಸ್. ಸೊ sexually they are different. Then here sexual dimorphism is also present. Sexual dimorphism is also present. What does it mean? ಅದರ ಅರ್ಥ ಏನು? ಸೆಕ್ಷುವಲ್ ಡೈಮಾರ್ಫಿಸಮ್ ಅಂತ ಹೇಳಿದ್ರೆ ಅರ್ಥ ಏನು? ಇದರ ಅರ್ಥ ಇಲ್ಲಿ ಮೇಲ್ ಮತ್ತು ಫೀಮೇಲ್ಗಳು ಬೇರೆ ಬೇರೆಯಾಗಿ ನಮಗೆ ಗೊತ್ತಾಗುತ್ತೆ. ಅಂದರೆ ನೋಡುವಾಗಲೇ ನಮಗೆ ಮೇಲ್ ಯಾವುದು ಫೀಮೇಲ್ ಯಾವುದು ಅಂತ ಹೇಳಿ ಐಡೆಂಟಿಫೈ ಮಾಡಲಿಕ್ಕೆ ಆಗುತ್ತೆ. ಸೊ ವಿ ಕ್ಯಾನ್ ಐಡೆಂಟಿಫೈ ಮೇಲ್ ಆ್ಯಂಡ್ ಫೀಮೇಲ್. ದಟ್ ಮೀನ್ಸ್ ದೇ ಆರ್ ಕಂಪ್ಲೀಟ್ಲಿ ಡಿಸ್ಟಿಂಕ್ಟ್. ದೇ ಕ್ಯಾನ್ ಬಿ ಐಡೆಂಟಿಫೈಡ್. ದಟ್ ಈಸ್ ಕಾಲ್ಡ್ ಸೆಕ್ಷುವಲ್ ಡೈಮಾರ್ಫಿಸಮ್ ಅಂತ ಹೇಳ್ತಾರೆ. ಮಾರ್ಫಾ ಅಂತ ಹೇಳಿದ್ರೆ ಫಾರ್ಮ್ ಅಂತ ಅರ್ಥ. ಅದು ಅದರ ಫಾರ್ಮನ್ನು ನೋಡುವಾಗಲೇ ಗೊತ್ತಾಗುತ್ತೆ ಅದು ಎರಡು ಸಪರೇಟ್ ಆಗಿರುತ್ತೆ ಅಂತ. ಹೇಗೆ ಆಗುತ್ತೆ? ನಾವು ಒಂದು ಎಕ್ಸಾಂಪಲ್ ತಗೊಳ್ಳುವ. ಆಸ್ಕಾರಿಸ್ ಎಕ್ಸಾಂಪಲ್ ತಗೊಳ್ಳುವ. ಇನ್ ಕೇಸ್ ಆಫ್ ಆಸ್ಕಾರಿಸ್, ಮೇಲ್ ಈಸ್ ಶಾರ್ಟ್, ಫೀಮೇಲ್ ಈಸ್ ಲಾಂಗ್. ಮೇಲ್ ಈಸ್ ಶಾರ್ಟ್, ಫೀಮೇಲ್ ಈಸ್ ಲಾಂಗ್. ಇನ್ ಬೋತ್ mouth is present, then excretory pore is present. In case of a male, the posterior end is coiled. Male ಅಲ್ಲಿ ಈ ಕೆಳಗಡೆಯ ಎಂಡ್ ಅಂದರೆ ಪೋಸ್ಟರಿಯರ್ ಎಂಡ್ ಉಂಟಲ್ಲ ಅದು ಕಾಯಿಲ್ ಆಗಿದೆ. ಬಟ್ ಇನ್ ಕೇಸ್ ಆಫ್ ಫಿಮೇಲ್ ದ ಪೋಸ್ಟರಿಯರ್ ಎಂಡ್ ಈಸ್ ಸ್ಟ್ರೇಟ್ ಆಗಿದೆ. ಆದರೆ ನೋಡಿದ ಕೂಡಲೇ ಗೊತ್ತಾಗುತ್ತೆ ಇದು ಮೇಲ್ ಇದು ಫಿಮೇಲ್ ಅಂತ ಹೇಳಿ, ಇದು ಫಿಮೇಲ್ ಅಂತ ಹೇಳಿ ಗೊತ್ತಾಗುತ್ತೆ. ಮತ್ತೆ ಎರಡರಲ್ಲೂ ಕೂಡ ಮೌತ್ ಇದೆ, ಎಸ್ಕ್ರಿಟರಿ ಪೋರ್ ಇದೆ. ಆದರೆ ಫಿಮೇಲಲ್ಲಿ ಏನಸ್ ಬೇರೆ ಇದೆ. ಇಲ್ಲಿ ಮಿಡ್ಲಲ್ಲಿ ಗೋನೋಪೋರ್ ಅಥವಾ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ನ ಓಪನಿಂಗ್ ಇದೆ. ಗೋನೋಪೋರ್ ಈಸ್ ಪ್ರೆಸೆಂಟ್. ಬಟ್ ಇನ್ ಕೇಸ್ ಆಫ್ ಮೇಲ್ ಹಿಯರ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ನ ಓಪನಿಂಗ್ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ನ ಓಪನಿಂಗ್, ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ನ ಓಪನಿಂಗ್ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ನ ಓಪನಿಂಗ್ ಒಟ್ಟಾಗಿ ಒಂದೇ ಜಾಗದಲ್ಲಿ ಓಪನ್ ಆಗಿದೆ. ಅದನ್ನು ಕ್ಲೋಯಕಾ ಅಂತ ಹೇಳ್ತಾರೆ. ಆ್ಯಂಡ್ ಇಟ್ ಕಂಟೈನ್ಸ್ ಒನ್ ಸ್ಟ್ರಕ್ಚರ್ ಕಾಲ್ಡ್ ಪೀನಿಯಲ್ ಸಿಟೆ. ಆ್ಯಂಡ್ ದಿಸ್ ಪೀನಿಯಲ್ ಸಿಟೆ ಹೆಲ್ಪ್ ಇನ್ ಟ್ರಾನ್ಸ್ಫರ್ ಆಫ್ ದ ಸ್ಪರ್ಮನ್ನು ಫಿಮೇಲಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಹಿಯರ್ ಫರ್ಟಿಲೈಸೇಷನ್ ಈಸ್ ಇಂಟರ್ನಲ್. It transfers sperms into the body of a female. So fertilization is here internal. Okay.
So sexual dimorphism is present here. Then fertilization is internal. Fertilization internal. Development indirect. Mostly, as I said, many parasitic forms are present here. So development is indirect with different larval forms. ಬೇರೆ ಬೇರೆ ಲಾರ್ವಲ್ ಫಾರ್ಮ್ಸ್ನ ಮೂಲಕ ಇಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ದಟ್ ಈಸ್ ಡೆವಲಪ್ಮೆಂಟ್ ಈಸ್ ಇಂಡೈರೆಕ್ಟ್. ನೌ ಲೆಟ್ಸ್ ಸ್ಟಡಿ ಸಮ್ ಆಫ್ ದ ಫಾರ್ಮ್ಸ್. ಓಕೆ, ನೌ ಲೆಟ್ಸ್ ಗೋ ಥ್ರೂ ದ ಕ್ಯಾರೆಕ್ಟರ್ಸ್. Phylum Aschelminthes, aquatic or terrestrial, free living or parasitic in plants as well as animals. Body is circular in cross section, hence called roundworms. Bilaterally symmetrical, triploblastic, pseudocoelomate, organ system level of organization, already explained. Alimentary canal, that is digestive system, is complete with the well developed muscular pharynx. Okay, pharynx is well developed here. Excretory tube with the excretory pore, as I said, it contains H-shaped excretory tube with the excretory pore. Sexes separate. Here, male and female are different. Sexes separate, or it's called unisexual. ಅಥವಾ ಅದನ್ನು ಡಯೋಶಿಯಸ್ ಅಂತ ಹೇಳಿ ಕರೀತಾರೆ. ಅಂದರೆ ಮೇಲ್ ಮತ್ತು ಫೀಮೇಲ್ ಬೇರೆ ಬೇರೆ ಆಗಿದ್ದರೆ ಅದಕ್ಕೆ ಇನ್ನೊಂದು ಟರ್ಮ್ ಇದೆ, ಅದಕ್ಕೆ ಡಯೋಶಿಯಸ್ ಅಂತ ಹೇಳಿ ಕೂಡ ಹೇಳ್ತಾರೆ. ದಟ್ ಈಸ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ ಡಿಸ್ಟಿಂಕ್ಟ್. ಫೀಮೇಲ್ಸ್ ಆರ್ ಲಾಂಗರ್ ದ್ಯಾನ್ ಮೇಲ್ಸ್, ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಫರ್ಟಿಲೈಸೇಷನ್ ಇಂಟರ್ನಲ್ ಹೇಳಿದೆ. ಡೆವಲಪ್ಮೆಂಟ್ ಹೆಚ್ಚಾಗಿ ಇಂಡೈರೆಕ್ಟ್, ಬಟ್ ಕೆಲವೊಮ್ಮೆ ಡೆವಲಪ್ಮೆಂಟ್ ಈಸ್ ಡೈರೆಕ್ಟ್ ಆಗಿ ಕೂಡ ಇರಬಹುದು. ಕೆಲವು ಫಾರ್ಮಲ್ಲಿ, ಕೆಲವು ಫ್ರೀ ಲಿವಿಂಗ್ ಫಾರ್ಮಲ್ಲಿ ಅದು ಡೈರೆಕ್ಟ್ ಆಗಿ ಕೂಡ ಇರಬಹುದು. ಡೈರೆಕ್ಟ್ ಅಂತ ಹೇಳಿದರೆ ಯಂಗ್ ಒನ್ಸ್ ರಿಸೆಂಬಲ್ ದ ಅಡಲ್ಟ್, ಅಂದರೆ ಇಲ್ಲಿ ಲಾರ್ವಲ್ ಫಾರ್ಮ್ಸ್ ಸರಿಯಾಗಿ ಇರುವುದಿಲ್ಲ. ಎಕ್ಸಾಂಪಲ್ ಎಸ್ಕ್ಯಾರಿಸ್ ಲಂಬ್ರಿಕಾಯ್ಡ್ಸ್, ಊಚರೇರಿಯಾ ಬ್ಯಾನ್ಕ್ರಾಫ್ಟಿ, Ancylostoma duodenale and loya loya. ಈಗ ಮೊದಲನೇದಾಗಿ ಎಸ್ಕ್ಯಾರಿಸ್ ಲಂಬ್ರಿಕಾಯ್ಡ್, ಇದನ್ನು ರೌಂಡ್ ವರ್ಮ್ ಅಂತ ಹೇಳ್ತಾರೆ. ಹೆಚ್ಚಾಗಿ ನಮ್ಮ ದೇಹದಲ್ಲಿ ಇಂಟೆಸ್ಟೈನಲ್ಲಿ ಅಲ್ಲಿ ಇದು ಇರ್ತದೆ. ಅದರ ನಂಬರ್ ಸ್ವಲ್ಪ ಕಡಿಮೆ ಇದ್ದಾಗ ಏನು ಪ್ರಾಬ್ಲಮ್ ಇಲ್ಲ. ಅದರ ನಂಬರ್ ಜಾಸ್ತಿ ಆದಾಗ ಅದು ಅಬ್ಡಾಮಿನಲ್ ಪೇಯ್ನನ್ನು ಇಟ್ ಪ್ರೊಡ್ಯೂಸಸ್ ಅಬ್ಡಾಮಿನಲ್ ಪೇಯ್ನ್ and it reproduces there itself, and through the fecal matter it comes outside. Fecal matter ಮೂಲಕ ಅದು ಹೊರಗೆ ಬರುತ್ತೆ. ಹೊರಗೆ ಬಂದಂಥದ್ದು ಅದು ಫಿಕಲ್ ಮ್ಯಾಟ್ರಲ್ಲಿ ಇರ್ತದೆ, ಅಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಅಂದರೆ ಅದು ಫುಡ್ ಅಥವಾ ಕಂಟಾಮಿನೇಟೆಡ್ ವಾಟರ್ನ ಮೂಲಕ ಅದು ಟ್ರಾನ್ಸ್ಫರ್ ಆಗುತ್ತೆ. ಎಸ್ಕ್ಯಾರಿಸ್ ಲಂಬ್ರಿಕಾಯ್ಡ್ಸ್. ದೆನ್ ಅದರ ಲಾರ್ವೆ ಎಲ್ಲ ದೇಹದ ಬೇರೆ ಭಾಗಗಳಿಗೆ ಕೂಡ ಪಾಸ್ ಆಗುತ್ತೆ. ಅದು ಲಂಗ್ಸ್, ದೆನ್ ಟು ದ ಲಿವರ್, ಟು ದ್ಯಾಟ್ ಪಾರ್ಟ್ ಇಟ್ ಪಾಸಸ್, ದೆನ್ ಇಟ್ ಕಾಸಸ್ ಪ್ರಾಬ್ಲಮ್. ಅನದರ್ ಒನ್ ಈಸ್ ಊಚರೇರಿಯಾ ಫೈಲೇರಿಯಲ್ ವರ್ಮ್. ಇದು ಏನು ಮಾಡುತ್ತೆ ಅಂತ ಹೇಳಿದರೆ, ದಿಸ್ ಇಸ್ ಇಟ್ ಕಾಸಸ್ ಫೈಲೇರಿಯಾ. ವಾಟ್ ಹ್ಯಾಪನ್ಸ್ ಈಸ್ ಇಟ್ ಪ್ರೆಸೆಂಟ್ ಇನ್ ಲಿಂಫ್ ಆರ್ ಲಿಂಫ್ ನೋಡ್ಸ್. ಲಿಂಫ್ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆಗೆ ಯಾವ ರೀತಿಯಲ್ಲಿ ರಕ್ತನಾಳಗಳಿರ್ತವೋ ಅದೇ ರೀತಿಯಲ್ಲಿ ದೇಹದಲ್ಲಿ ಒಂದು ವೈಟ್ ನಾಳಗಳಿರ್ತವೆ. ಅದರ ಅರ್ಥ ಅಲ್ಲಿ RBC ಇರುವುದಿಲ್ಲ, ಖಾಲಿ WBC ಇರುವಂತಹ ಕಂಟೈನಿಂಗ್ WBCs ಒನ್ ವೆಸಲ್ ಇಸ್ ಪ್ರೆಸೆಂಟ್. ಅದನ್ನು ಲಿಂಫ್ ವೆಸಲ್ಸ್ ಅಂತ ಹೇಳ್ತಾರೆ. ಇಟ್ ಕಂಟೈನ್ಸ್ ಮೇನ್ಲಿ ಲಿಂಫೋಸೈಟ್ಸ್. ಈ ಲಿಂಫೋಸ್ ವೆಸಲ್ನ ಒಳಗಡೆ ಲಿಂಫ್ ನೋಡ್ ಅಂತ ಇರುತ್ತೆ, ಸ್ವಲ್ಪ ಸ್ವೆಲ್ಲಿಂಗ್ ಆದಂಥ ಪಾರ್ಟನ್ನು ಲಿಂಫ್ ನೋಡ್ ಅಂತ ಹೇಳ್ತಾರೆ. ಆ ಲಿಂಫ್ ನೋಡಲ್ಲಿ, ಲಿಂಫ್ ವೆಸಲ್ಸಲ್ಲಿ ಈ ಊಚರೇರಿಯಾ ಬ್ಯಾನ್ಕ್ರಾಫ್ಟಿಯ ಈ ಲಾರ್ವೆ ಇರ್ತದೆ. ದೇಹದ ಒಳಗಡೆ ಅದು ಲಾರ್ವಲ್ ಫಾರ್ಮಲ್ಲಿ ಇರುತ್ತೆ. ಅದನ್ನು ಮೈಕ್ರೋಫೈಲೇರಿಯಾ ಲಾರ್ವಾ ಅಂತ ಹೇಳ್ತಾರೆ. ಸೊ ಥ್ರೋಡ್ ದ ಬಾಡಿ ದಿಸ್ ಮೈಕ್ರೋಫೈಲೇರಿಯಾ ಲಾರ್ವಾ ಇಟ್ ಸರ್ಕ್ಯುಲೇಟ್ಸ್. ಅದು ಹೇಗೆ ಸರ್ಕ್ಯುಲೇಷನ್ ಆಗುತ್ತೆ ಅಂತ ಹೇಳಿದ್ರೆ, ಸುಮಾರು ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 3 ಗಂಟೆ ತನಕ ಅದು ದೇಹದ ಸೂಪರ್ಫಿಷಿಯಲ್ ಬ್ಲಡ್ ವೆಸಲ್ಸ್, ದೇಹದ ಮೇಲ್ಗಡೆಯಲ್ಲಿರುವಂಥ ಬ್ಲಡ್ ವೆಸಲ್ಸಲ್ಲಿ ಅದು ಪಾಸ್ ಆಗುತ್ತೆ. ಆ ಟೈಮಿನಲ್ಲಿ ಈ ಮಾಸ್ಕಿಟೋಸ್ ಎಲ್ಲ ಕಡಿಯುವುದು ಜಾಸ್ತಿ. ಅದರಿಂದಾಗಿ ಈ ಕ್ಯೂಲೆಕ್ಸ್ ಅಂತ ಹೇಳುವಂತಹ ಮಾಸ್ಕಿಟೋ ಬರುತ್ತೆ. ಅದು ಬಂದು ನಮ್ಮ ದೇಹದಲ್ಲಿರುವಂತಹ ಬ್ಲಡ್ಡನ್ನು ಸಕ್ ಮಾಡುತ್ತೆ. ಯಾವಾಗ ಇನ್ಫೆಕ್ಟೆಡ್ ಪರ್ಸನ್ನಲ್ಲಿರುವಂತಹ, ಅಂದರೆ ಯಾರಿಗೆ ಈ ಫೈಲೇರಿಯಾ ಇರುತ್ತೆ ಅವನ ದೇಹದಲ್ಲಿರುವಂತಹ ಬ್ಲಡ್ಡನ್ನು ಸಕ್ ಮಾಡಿದಾಗ ಈ ಮೈಕ್ರೋಫೈಲೇರಿಯಾ ಲಾರ್ವಾ
ಮಾಸ್ಕಿಟೋದ ದೇಹದ ಒಳಗೆ ಹೋಗುತ್ತೆ. ಈ ಮಾಸ್ಕಿಟೋದ ದೇಹದ ಒಳಗಡೆ ಅಲ್ಲಿ ಡೆವಲಪ್ಮೆಂಟ್ ಆಗುತ್ತೆ, ಫರ್ದರ್ ಡೆವಲಪ್ಮೆಂಟ್ ಆಕರ್ಸ್ ಅಂಡ್ ದೆನ್ ಇಟ್ ಎಂಟರ್ಸ್ ಇಂಟು ದ ಲೇಬಿಯಂ ಅಂದರೆ ಮೌತ್ ಪಾರ್ಟಿನ ಒಂದು ಜಾಗ, ಆ ಜಾಗದಲ್ಲಿ ಹೋಗಿ ಅದು ಕೂತ್ಕೊಳ್ತದೆ. ಈ ಮಾಸ್ಕಿಟೋ ಪುನಃ ಬೇರೆ ಒಂದು ಹೆಲ್ದಿ ಪರ್ಸನ್ನಿಗೆ ಬೈಟ್ ಮಾಡಿದಾಗ ಪುನಃ ಅದು ಇನ್ನೊಂದು ಪರ್ಸನ್ನಿಗೆ ಪಾಸ್ ಆಗುತ್ತೆ. ಸೊ ಲೈಕ್ ದ್ಯಾಟ್ ದ ಟ್ರಾನ್ಸ್ಫರ್ ಆಫ್ ದ ವರ್ಮ್ takes place. Wuchereria bancrofti, it causes a filaria. It's also called filarial worm. Another one is oxyuris. Oxyuris ಅನ್ನು pinworm ಅಂತ ಹೇಳ್ತಾರೆ. And it is present in the anus region ಅಲ್ಲಿ ಇರುತ್ತೆ. Oxyuris is present in horses ನ anus region ಅಲ್ಲಿ ಅದು ಇರುತ್ತೆ. ಅದು itching sensation ಅಥವಾ ಅದು ತುರಿಸುವಿಕೆಯನ್ನು ಉಂಟು ಮಾಡುತ್ತೆ. Next is Ancylostoma duodenale. It's called hookworm. ಅದರ ದೇಹ ಒಂಥರ ಹುಕ್ಕು ತರಹ ಬೆಂಡಾಗಿದೆ. ಲಾಸ್ಟಲ್ಲಿ ಒಂದು ಸ್ಟ್ರಕ್ಚರ್ ಇದೆ, ಸ್ಪೈನ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ದಿಸ್ ಆನ್ಸೈಲೋಸ್ಟೋಮಾ ಇಟ್ ರಿಪ್ರೊಡ್ಯೂಸಸ್ ದ ಲಾರ್ವೆ ವಿಲ್ ಬಿ ಪ್ರೆಸೆಂಟ್. ದ ಲಾರ್ವೆ ದೆನ್ ಇಟ್ ವರ್ಮ್ ಉಂಟಲ್ಲ, ದ ವರ್ಮ್ ಇಟ್ ಕಂಟೈನ್ಸ್ ಅ ಸ್ಪೈನ್. ಬೈ ಯೂಸಿಂಗ್ ದಟ್ ಸ್ಪೈನ್ ಇಟ್ ಪಿಯರ್ಸಸ್ ಥ್ರೂ ದ ಸ್ಕಿನ್ ಆಫ್ ದ ಪರ್ಸನ್. ದೇಹದ ಒಳಗಡೆ ಪಿನ್ನಿನ ಮೂಲಕ ಎಂಟ್ರಿ ಆಗುತ್ತೆ. ಯಾರು ಮನುಷ್ಯರು ಚಪ್ಪಲಿ ಹಾಕದೆ ಒಂದು ಕೊಳಚೆ ಪ್ರದೇಶದಲ್ಲಿ ನಡೀತಾರ, ಆಗ ಆ ಕೊಳಚೆ ಪ್ರದೇಶದಲ್ಲಿ ಈ ಆನ್ಸೈಲೋಸ್ಟೋಮಾದ ಯಾವುದಾದ್ರೂ ಒಂದು ಹುಳ ಇದ್ದರೆ ಆಗ ಆ ಹುಳ ಬೇರೆಯವರ ದೇಹದೊಳಗೆ ಎಂಟ್ರಿ ಆಗುತ್ತೆ. ಇಟ್ ಎಂಟರ್ಸ್ ಇನ್ ಟು ದ ಬಾಡಿ. ಸೊ ದಟ್ ಈಸ್ ಆನ್ಸೈಲೋಸ್ಟೋಮಾ. ದಿಸ್ ಈಸ್ ಐವರ್ಮ್. ಲೋಯ ಅಂತ ಹೇಳ್ತಾರೆ. ದ ಐವರ್ಮ್ ಈಸ್ present in subcutaneous layer of the eye. ಐಯ ಒಳಗಡೆ ಸಬ್ಕ್ಯುಟೇನಿಯಸ್ ಲೇಯರಲ್ಲಿ ಅದು ಇರ್ತದೆ. ಕೆಲವೊಮ್ಮೆ ಅದು ಸಬ್ ಕಂಜಕ್ಟೈವಲ್ ಟಿಶ್ಯೂ ಅದರ ಮಧ್ಯದಲ್ಲಿ ಪಾಸ್ ಆಗುತ್ತೆ. ಕಂಜಕ್ಟೈವ ಅಂತ ಹೇಳ್ತಾರೆ ಈ ಬಿಳಿಯ ಲೇಯರ್, ಅದರ ಮಧ್ಯದಲ್ಲಿ ಅದು ಪಾಸ್ ಆಗುತ್ತೆ. ಪಾಸ್ ಆಗುವಾಗ ಅದು ಕಣ್ಣಿಗೆ ಕಾಣಿಸ್ತದೆ. ಅದು ಏನು ದೃಷ್ಟಿಗೇನು ಪ್ರಾಬ್ಲಮ್ ಮಾಡೋದಿಲ್ಲ ಹೆಚ್ಚಾಗಿ, ಆದರೆ ಅದು ವಿಪರೀತವಾದ ನೋವನ್ನು ಉಂಟು ಮಾಡುತ್ತೆ. ಸೊ ಅಂತಹ ನೋವನ್ನು ಬಂದಾಗ ಡಾಕ್ಟರ್ ಹತ್ರ ಹೋದಾಗ ಅವರು ತುಂಬ ಕೇಸಸ್ಸಲ್ಲಿ ಆಗಿದೆ, ಅವರು ಅದನ್ನು ತೆಗಿತಾರೆ. ಇದನ್ನು ದ ವರ್ಮ್ ಈಸ್ ರಿಮೂವ್ಡ್ ಔಟ್ ಆ್ಯಂಡ್ ದಿಸ್ ಈಸ್ ಟ್ರಾನ್ಸ್ಫರ್ಡ್ ಬೈ ದ ಹ್ಯಾಂಡ್ಸ್. ಅಂದರೆ ಬೇರೆಯವರ ಹ್ಯಾಂಡಿಂದ ಮೂಲಕ ಇನ್ನೊಂದು ಹ್ಯಾಂಡಿಗೆ ಕೈ ಇಟ್ಟಾಗ ಅದು ಟ್ರಾನ್ಸ್ಫರ್ ಆಗುತ್ತೆ. ದೆನ್ ನೆಕ್ಸ್ಟ್ ಈಸ್ ಎಂಟ್ರೋಬಿಯಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಪಿನ್ವರ್ಮ್. ದಿಸ್ ಪಿನ್ವರ್ಮ್ ಈಸ್ ಹ್ಯೂಮನ್ ಪಿನ್ವರ್ಮ್. ಚಿಕ್ಕ ಮಕ್ಕಳಲ್ಲಿ ಏನಸ್ ರೀಜನಲ್ಲಿ ಹೆಚ್ಚಾಗಿ ಕಾಣಸಿಗುವಂತಹ ವರ್ಮ್ ಇದು. ಇಟ್ ಎಂಟರ್ಸ್ ಫ್ರಮ್ ದ ಸಾಯಿಲ್ ಆರ್ ಇಟ್ ಮೇ ಪಾಸಸ್ ಥ್ರೂ ದ ಇನ್ಫೆಕ್ಟೆಡ್ ಹ್ಯಾಂಡ್ಸ್ ಆಫ್ ದ ಎಲ್ಡರ್ಸ್. ಬೇರೆಯ ಎಲ್ಡರ್ಸ್ಗಳ ಇನ್ಫೆಕ್ಟೆಡ್ ಹ್ಯಾಂಡ್ನ ಮೂಲಕ ಕೂಡ ಅದು ಪಾಸ್ ಆಗಬಹುದು. ಸೊ ದಟ್ ಈಸ್ ಪಿನ್ವರ್ಮ್. ಸೊ ನೆಕ್ಸ್ಟ್ ಈಸ್ ಫೈಲಮ್ ಅನಲಿಡಾ. So next we will study phylum Annelida.